ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಆರಾಧ್ಯ ಅಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಸೊ ಈ ದಿನ ನಾವು ಬಹಳ ವಿಶೇಷವಾಗಿ ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಆಗುವಂಥದ್ದು, ಮ್ಯಾರೇಜ್ ಆಗದೆ ಹೋಗುವಂಥದ್ದು, ಮ್ಯಾರೇಜ್ ಆಗಿ ಕೂಡ ಆ ಮನೆಯಲ್ಲಿ ಹೆಣ್ಣು ಮಕ್ಕಳು ಇರ್ತಾರೆ, ಮ್ಯಾರೇಜ್ ಆಗಿದೆ ಆದ್ರೂ ಕೂಡ ಗಂಡನ ಮನೆಗೆ ಹೋಗಿ ಮತ್ತೆ ಮನೆಯಲ್ಲೇ ಬಂದು ಕೂರುವಂಥದ್ದು. ಸೊ ಈ ಪರಿಸ್ಥಿತಿ ಯಾಕೆ ಕ್ರಿಯೇಟ್ ಆಗುತ್ತೆ? ಸೊ ಅದಕ್ಕೆ ವಾಸ್ತುವಿನಲ್ಲಿ ಯಾವ ಜಾಗ ಇಂಪ್ಯಾಕ್ಟ್ ಆಗಿರ್ತದೆ ಅಥವಾ ಅಲ್ಲಿ ಏನು ಸಮಸ್ಯೆ ಇರ್ತದೆ ಅದರ ಬಗ್ಗೆ ಸ್ವಲ್ಪ ಸ್ವಲ್ಪ ತಿಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇನೆ. ಅದರ ಜೊತೆಗೆ ಮಹಾವಾಸ್ತುವಿನಲ್ಲಿ ಪಂಚತತ್ವಗಳು, ಆ ಪಂಚತತ್ವಗಳಿಗೆ ಬೇಕಾದ ಬಣ್ಣಗಳು, ಆ ಬಣ್ಣಗಳಲ್ಲಿ ನಿಮ್ಮ ಮನೆಯಲ್ಲಿ ಯಾವ ಬಣ್ಣ ತುಂಬಾನೇ ಎನ್ಹೆನ್ಸ್ ಆಗಿಬಿಟ್ಟಿದೆ ಅಥವಾ ಎಕ್ಸೆಸ್ ಆಗಿಬಿಟ್ಟಿದೆ, ಜಾಸ್ತಿ ಆಗಿಬಿಟ್ಟಿದೆ, ಜಾಸ್ತಿ ಅದನ್ನು ಕೊಟ್ಟು ಬಿಟ್ಟಿದ್ದೀರಾ, ಅದರಿಂದ ಏನು ಬ್ಯಾಡ್ ಇಂಪ್ಯಾಕ್ಟ್ ಆಗುತ್ತೆ ಅಥವಾ ಒಳ್ಳೆ ಇಂಪ್ಯಾಕ್ಟ್ ಆಗುತ್ತೆ. ಸೊ ಅದರ ಬಗ್ಗೆ ಮಾತಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ವಿಡಿಯೋ ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಅದಕ್ಕೋಸ್ಕರ ಮೊದಲಿನಿಂದ ಕೊನೆ ತನಕ ನೋಡ್ಲಿಕ್ಕೆ ಪ್ರಯತ್ನ ಮಾಡಿ ಬಿಡದೆ. ಅದರ ಜೊತೆಗೆ ವಿಡಿಯೋ ಇಷ್ಟ ಆದಲ್ಲಿ ಒಂದಷ್ಟು ಜನರ ಜೊತೆಗೆ ಹಂಚಿಕೊಳ್ಳಿ. ಅದರ ಜೊತೆಗೆ ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಅಸ್ಟ್ರೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಅದರ ಜೊತೆಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ತುಂಬಾನೇ ಚೆನ್ನಾಗಿರುತ್ತೆ. ಓಕೆ, ಸೊ ಜಾತಕದಲ್ಲಿ ನೋಡ್ಕೊಳ್ಳಿ. ಜಾತಕದಲ್ಲಿ ಏನಾಗುತ್ತೆ, ಜಾತಕದಲ್ಲಿ ಬಹಳ ವಿಶೇಷ ರೀತಿಯಲ್ಲಿ ಹೇಳ್ಬೇಕಾದ್ರೆ ಜಾತಕದ ಮೊದಲನೇ ಮನೆ ಅಂದ್ರೆ ನಾನು ನೈಸರ್ಗಿಕ ಜನ್ಮಗುಂಡ್ಲೆಯನ್ನು ಹಾಕೊಂಡಿದ್ದೇನೆ. ಜಾತಕದ ಮೊದಲನೇ ಮನೆಯನ್ನ ನಾವು ಈಸ್ಟ್ ಪೋರ್ಷನ್ ಅಂತ ಕರಿತೇವೆ, ಅಂದ್ರೆ ಮನೆಯ ಪೂರ್ವದ ಭಾಗ ಅಂತ ಆಯ್ತು. ಜಾತಕದ ನಾಲ್ಕನೇ ಮನೆಯನ್ನ ಉತ್ತರದ ಭಾಗ ಅಂತ ಕರಿತೇವೆ. ಜಾತಕದ ನಾಲ್ಕನೇ ಮನೆ ಬಂದು ಉತ್ತರದ ಭಾಗ. ಅದೇ ರೀತಿ ಜಾತಕದ ಏಳನೇ ಮನೆ ಬಂದು ನಿಮ್ಮ ವೆಸ್ಟ್ ಕಾರ್ನರ್, ಪಶ್ಚಿಮದ ಭಾಗ ಅಂತ ಇದೆ. ಓಕೆನಾ? ಅದೇ ರೀತಿ ಜಾತಕದ 10ನೇ ಮನೆಯನ್ನ ದಕ್ಷಿಣದ ಭಾಗ ಅಂತ ಕರಿತೇವೆ. ಓಕೆ, ಹಾಗಾದ್ರೆ ಇದರಲ್ಲಿ ನಮಗೆ ಮ್ಯಾರೇಜ್ಗೆ ಸಂಬಂಧಪಟ್ಟದ ಭಾವ ಯಾವುದು? ಅದು 7th ಹೌಸ್. ಓಕೆ, 7ನೇ ಮನೆ. ಹಾಗಾದ್ರೆ 7ನೇ ಮನೆ ಎಲ್ಲೋ ಒಂದ್ ಕಡೆ ಅಫ್ಲಿಕ್ಷನ್ ನಲ್ಲಿದ್ದಾಗ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು. ಈಗ ಇಲ್ಲಿ ಏನಾಗುತ್ತೆ, ಬಹಳ ವಿಶೇಷವಾಗಿ 7ನೇ ಮನೆಯಲ್ಲಿ ತುಲಾ ರಾಶಿ ಬರುತ್ತೆ ನ್ಯಾಚುರಲ್ ಆಗಿ. ಅಲ್ಲಿ ಉಚ್ಚನಾಗುವಂತ ಪ್ಲಾನೆಟ್ಸ್ ಬಂದು ಶನಿ. ಓಕೆನಾ? ಶನಿ. ಆ ನಂತರ 7ನೇ ಮನೆಯಲ್ಲಿ ತುಲಾ ರಾಶಿಯಲ್ಲಿ ಅಥವಾ 7ನೇ ಮನೆಯಲ್ಲಿ ದಿಗ್ಬಲಿ ಆಗುವಂತ ಪ್ಲಾನೆಟ್ಸ್ ಕೂಡ ಶನಿ. ಓಕೆ, ಆ ನಂತರ ಪಶ್ಚಿಮ ದಿಕ್ಕು ಕೂಡ ಯಾರಿಗೆ ಸಂಬಂಧಪಟ್ಟದ್ದು? ಶನಿಗೆ ಸಂಬಂಧಪಟ್ಟು. ಓಕೆನಾ? ಹಾಗಾದ್ರೆ ನಿಮ್ಮ ಮ್ಯಾರಿಡ್ ಲೈಫ್ ಅಲ್ಲಿ ಅಲ್ವಾ, ನಿಮ್ಮ ಮ್ಯಾರೇಜ್ ಲೈಫ್ ಅಲ್ಲಿ ಶನಿಯ ಪಾತ್ರ ಬಹಳ ಮಹತ್ವದ್ದು ಅಂತ ಆಯ್ತು. ಶನಿಯ ಪಾತ್ರ ಅಲ್ವಾ, ಶನಿಯ ಪಾತ್ರ ನಿಮ್ಮ ಮ್ಯಾರೇಜ್ ಲೈಫ್ಗೆ ಸಂಬಂಧಪಟ್ಟಂತೆ ಅದು ಬಹಳ ಮಹತ್ವವನ್ನು ಪಡ್ಕೊಳ್ಳುತ್ತೆ ಈ ಮೂಮೆಂಟ್ ಅಲ್ಲಿ. ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ, ಕೇಳಿಸ್ಕೊಳ್ಳಿ. ಯಾರೆಲ್ಲ ಹೆಣ್ಣು ಮಕ್ಕಳ ಜಾತಕದಲ್ಲಿ, ಗಂಡು ಮಕ್ಕಳು ಬೇಕಾಗಿಲ್ಲ, ಹೆಣ್ಣು ಮಕ್ಕಳ ಜಾತಕದಲ್ಲಿ ಶನಿ ಅಫ್ಲಿಕ್ಷನ್ಗೊಳಗಾಗಿದ್ದಾನೆ, ಫಾರ್ ಎಕ್ಸಾಂಪಲ್ ಶನಿ ಕುಜನ್ ಜೊತೆ ಇದ್ದಾನೆ, ಶನಿ ನೀಚನಾಗಿದ್ದಾನೆ, ಶನಿ ವಕ್ರಿಯಾಗಿದ್ದಾನೆ, ಶನಿ 8ನೇ ಮನೆಯಲ್ಲಿದ್ದಾನೆ, ಶನಿ 12ನೇ ಮನೆಯಲ್ಲಿದ್ದಾನೆ, ಅಂತವ್ರಿಗೆ ಏನಾಗುತ್ತೆ? ಅತ್ತೆಯ ಕಾಟ, ಅತ್ತೆಯಿಂದ ಸಮಸ್ಯೆಗಳು ಉಂಟಾಗ್ತವೆ. ಕೆಲವೊಮ್ಮೆ ಅತ್ತೆಗೆ ಇವರಿಂದ ಸಮಸ್ಯೆಗಳು, ಇದು ಕಾಂಪ್ರಮೈಸ್ ಆಗುವುದೇ ಇಲ್ಲ, ಯಾಕಂದ್ರೆ ಶನಿಯ ಇಂಪ್ಯಾಕ್ಟೇ ಸರಿ ಇಲ್ಲ. ಅದಕ್ಕೋಸ್ಕರ ಆ ರೀತಿ. ಆನಂತರ ಜಾತಕದಲ್ಲಿ ನೆನ್ಪಿಟ್ಕೊಳ್ಳಿ, ಶನಿ ಮಹಾರಾಜ, ಇದರ ಬಗ್ಗೆ ಹೇಳಿದ್ದೇನೆ ಆಲ್ರೆಡಿ. ಶನಿ ಮಹಾರಾಜ ನಿಮ್ಮ ಗತ್ತು, ಘನತೆ, ನಿಮ್ಮ ಬಿಹೇವಿಯರ್, ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಬಿಹೇವಿಯರ್, ಆ ಬಿಹೇವಿಯರ್ ಅಂತ ಏನಿದೆ ಅದು ಶನಿಯ ಮೇಲಿಂದ ಬರುತ್ತೆ. ಅದಕ್ಕೆ ಯಾವಾಗ ಶನಿ ನೀಚನಾಗ್ತಾನೆ, ಶನಿ ಕುಜನ್ ಜೊತೆಗೆ ಸೇರ್ಕೊಳ್ತಾನೆ, ರಾಹು ಜೊತೆಗೆ ಸೇರ್ಕೊಳ್ತಾನೆ, 12ನೇ ಮನೆಯಲ್ಲಿ ಬರ್ತಾನೆ, ನೀಚನಾಗಿ ಬಿಡ್ತಾನೆ, ಆ ಮೂಮೆಂಟ್ ಅಲ್ಲಿ ನಿಮ್ಮ ಬಿಹೇವಿಯರ್ ಅಲ್ಲಿ ವೇರಿಯೇಷನ್ ಬರುತ್ತೆ. ಈ ಬಿಹೇವಿಯರ್ ಅಲ್ಲಿ ವೇರಿಯೇಷನ್ ಬಂದಾಗ ಏನಾಗುತ್ತೆ, ಅದು ಅತ್ತೆ ಜೊತೆಗೂ ಜಗಳಾನೆ ಅಥವಾ ಇದ್ದವ್ರ ಜೊತೆಗೂ ಜಗಳಾನೆ. ಯಾಕಂದ್ರೆ ನೀವೇನ್ ಮಾಡ್ತೀರಿ, ನೀವು ಸಮಯ ಸಾಧಕರಾಗಿರ್ತೀರಿ. ಏನು ಸಮಯ ಸಾಧಕರಾಗಿರ್ತೀರಿ. ಆ ಮೂಮೆಂಟ್ ಅಲ್ಲಿ ನಿಮ್ಮ ಬಿಹೇವಿಯರ್ ಅಲ್ಲಿ ಚೇಂಜಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಆವಾಗ ಸಮಸ್ಯೆ ಆಗುತ್ತೆ. ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ, ಕೇಳಿಸ್ಕೊಳ್ಳಿ. ಈಗ ನಿಮ್ಮ ಜಾತಕದಲ್ಲಿ ಶನಿ ಅಫ್ಲಿಕ್ಷನ್ ನಲ್ಲಿ ಇದ್ದಾನೆ ಯಾವುದೋ ಒಂದು ರೂಪದಲ್ಲಿ. ಓಕೆನಾ? ಯಾವುದೋ ಒಂದು ರೂಪದಲ್ಲಿ. ಓಕೆ, ಈಗ ನಿಮ್ಗೊಂದು ಪಕ್ಕದಲ್ಲಿ ಯಾರೋ ಹುಡುಗಿಯರಿದ್ದಾರೆ. ಓಕೆನಾ? ಈಗ ಅಕ್ಕಪಕ್ಕದಲ್ಲಿ ಎಲ್ಲ ಜನ ಇದ್ದಾರೆ. ಓಕೆ, ಹುಡುಗಿ ಹತ್ರ ಮಾತಾಡ್ತಾ ಇದ್ದೀರಾ, ಇಚ್ಛೆ ಉಂಟು ಅವಳಿಗೆ ಐ ಲವ್ ಯು ಹೇಳೋಣ ಅಂತ, ಬಟ್ ನಿಮ್ಗೆ ಧೈರ್ಯ ಬರ್ತಾ ಇಲ್ಲ. ಓಕೆನಾ? ಸೊ ಬಟ್ ಆಚೆ ಈಚೆ ಇದ್ದವರೆಲ್ಲ ಈಗ ಹೊರಟೋದ್ರಿ ಈಗ. ಓಕೆನಾ? ಜಾತಕದಲ್ಲಿ ಶನಿ ಅಫ್ಲಿಕ್ಷನ್ ನಲ್ಲಿ ಎದುರುಗಡೆ ಒಂದು ಹುಡುಗಿ, ಈಗ ಏನ್ ಮಾಡ್ತೀರಾ? ಈಗ ಪಟ್ ಅಂತ ಹೇಳ್ಬಿಡ್ತೀರಾ ಐ ಲವ್ ಯು, ಅಥವಾ ಬರ್ಕೊಡ್ತೀರಾ, ಅಥವಾ ಏನೋ ಮಾಡ್ತೀರಾ, ಏನೋ ಚೇಷ್ಟೆ ಮಾಡ್ತೀರಾ, ಅಲ್ಲಿಗೆ ಬಿಹೇವಿಯರ್ ಅಲ್ಲಿ ಚೇಂಜಸ್ ಆಯ್ತು. ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ. ಸಮಯ ಸಾಧಕರು ಅಂತ ಕರಿಬಹುದು. ಏನು ಸಮಯ ಸಾಧಕರು ಅಂದ್ರೆ ಆ ಸಮಯ ಹೇಗೆ ಸಿಗುತ್ತೆ, ಅಂತ ಕೆಲಸ ಮಾಡ್ಲಿಕ್ಕೆ ಸಮಯ ಹೇಗೆ ಸಿಗುತ್ತೆ. ಈಗ ನಾನು ಜಸ್ಟ್ ಒಂದು ಉದಾಹರಣೆ ಕೊಟ್ಟದ್ದು ನಿಮ್ಗೆ, ಅರ್ಥ ಮಾಡ್ಕೊಳ್ಳಿ. ಇಂಥ ಒಂದು ಪರಿಸ್ಥಿತಿ ಇರುವಾಗ ಬಿಹೇವಿಯರ್ ಅಲ್ಲಿ ಚೇಂಜಸ್ ಆಗುತ್ತಲ್ವಾ, ಇದು ನಿಮ್ಗೆ ದೊಡ್ಡ ಸಮಸ್ಯೆಯನ್ನ ಕ್ರಿಯೇಟ್ ಮಾಡಬಲ್ಲ. ಯಾಕಂದ್ರೆ ಕೆಲವೊಮ್ಮೆ ಏನಾಗುತ್ತೆ, ಎಣಿಸ್ಕೊಳ್ಳಿ, ನೀವೊಂದು ಅಧಿಕಾರದಲ್ಲಿದ್ದೀರಿ, ನೀವೊಂದು ಸರ್ಕಾರಿ ನೌಕರಿ ಅಥವಾ ಇನ್ಯಾವುದೋ ನೌಕರಿ ಏನೇ ಬೇಕಾದ್ರೂ ಕೂಡ ಅಲ್ಲಿ ಲಂಚ ಪಡ್ಕೊಳ್ಬೇಕು. ಈಗ ಲಂಚ ಯಾರೋ ಹಣ ತಂದು ಲಂಚ, ಈಗ ನಿಮ್ಮ ಜಾತಕದಲ್ಲಿ ಶನಿ ಅಫ್ಲಿಕ್ಷನ್ ನಲ್ಲಿ ಇದ್ದಾನೆ,
ಲಂಚ ಪಡ್ಕೊಳ್ಬೇಕು. ಆವಾಗ ನೀವು ಕೆಲವೆಲ್ಲ ಅಡ್ಡದಾರಿಗಳನ್ನು ಹಿಡಿತೀರಿ ಅಲ್ವಾ, ಯಾಕಂದ್ರೆ ಬಿಹೇವಿಯರ್ ಅಲ್ಲಿ ಬದಲಾವಣೆ ಬಂತೀವಿ. ಲಂಚ ಬೇಕಾಗುತ್ತೆ. ಇಷ್ಟವರೆಗೆಲ್ಲ ಸರಿ ಇದ್ದೀರಿ, ಎಲ್ಲ ವ್ಯಾಖ್ಯಾನ ಎಲ್ಲ ಸರಿ ಇತ್ತು, ಬಟ್ ಅದು ಬಂದ ಕೂಡಲೇ ಚೇಂಜ್ ಆಯ್ತು. ಈ ಲಂಚ ಬೇಕು, ನನಗೆ ಇಷ್ಟು ಹಣ ಬೇಕು, ಇಷ್ಟು ಹಣ ಕೊಟ್ಟರೆ ನಾನು ಕೆಲಸ ಮಾಡಿಕೊಡ್ತೇನೆ, ಅನ್ಯತಾ ಮಾಡಿಕೊ, ಈ ಪರಿಸ್ಥಿತಿ. ಓಕೆ, ನಾವು ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ನಿನ್ನೆ ಒಂದು ವಿಡಿಯೋ ಹಾಕಿದೆ ಶನಿ ಮಹಾರಾಜನ, ಅಲ್ಲಿ ಕೆಲವೆಲ್ಲ ಅದಕ್ಕೆ ಸಂಬಂಧ ಪರಿಹಾರಗಳನ್ನು ಹೇಳಿದ್ದೇನೆ, ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಅದಕ್ಕೋಸ್ಕರ ಜಾತಕದಲ್ಲಿ ಏನಾಗುತ್ತೆ, ನಿಮ್ಮ ಮ್ಯಾರಿಡ್ ಲೈಫ್ ಬಹಳ ಸುಸ್ಥಿತಿಯಲ್ಲಿರಬೇಕು. ಅತ್ತೆ ಜೊತೆಗೆ ಸಂಬಂಧ, ಇನ್ಯಾರ ಜೊತೆಗೇನು ಸಂಬಂಧ, ಅದು ನಿಮ್ಮ ಬಿಹೇವಿಯರ್ ಅಲ್ವಾ. ಯಾವಾಗ ಶನಿಯ ಇನ್ಫ್ಲುಯೆನ್ಸ್, ಶನಿ ಅಫ್ಲಿಕ್ಷನ್ ಇರ್ತಾನೆ, ಅದೇ ಮೂಮೆಂಟ್ ಅಲ್ಲಿ ನಿಮ್ಗೆ ಯಾವತ್ತಾದ್ರೂ ಲೈಫಲ್ಲಿ ಒಂದಿನ ಬ್ಲಾಕ್ ಡಾಟ್ ಅಂತ ಬೀಳಲೇಬೇಕು. ನಿಮ್ಗೆ ಬ್ಲಾಕ್ ಡಾಟ್ ಅಂತ ಬೀಳುತ್ತೆ. ಒಂದಷ್ಟು ಜನ ನಿಮ್ಮನ್ನು ದೂರಿಕೊಂಡಿರ್ತಾರೆ ಅಲ್ವಾ. ನೋಡ್ಕೊಳ್ಳಿ ಏನೆಲ್ಲ ಘಟನೆಗಳು ಘಟಿಸ್ತಾ ಉಂಟಂತ, ಅವಾಗ ಗೊತ್ತಾಗುತ್ತೆ. ಅವರವರ ಜಾತಕ ತೆಗೆದು ನೋಡಿದಾಗ ಶನಿ ಅಫ್ಲಿಕ್ಷನ್ ನಲ್ಲಿ ಇದ್ದಾರೆ, ಅದಕ್ಕೆ ಬ್ಲಾಕ್ ಡಾಟ್ ಅನ್ನ ಹಾಕಿದ್ದಾನೆ, ಯಾಕಂದ್ರೆ ಬಿಹೇವಿಯರ್ ಸರಿ ಇಲ್ಲ. ಈ ಪರಿಸ್ಥಿತಿ ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ. ಓಕೆ, ಹಾಗಾದ್ರೆ ಈಗ ಗೊತ್ತಾಯ್ತು ನಿಮ್ಗೆ, ನಮ್ಮ ಜಾತಕದಲ್ಲಿ 7ನೇ ಮನೆ ಅದು ವೆಸ್ಟ್, ಪಶ್ಚಿಮದ ಭಾಗ. ಪಶ್ಚಿಮದ ಭಾಗದ ಆಧಿಪತ್ಯ ಯಾರಿಗಿರ್ತದೆ, ಗ್ರಹಗಳ ಪ್ರಕಾರ ಶನಿಗೆ ಇರುವಂಥದ್ದು. ಆ ನಂತರ ನೈಸರ್ಗಿಕ ಜನ್ಮಗುಂಡಲ್ಲಿ ತುಲಾ ರಾಶಿ ನಿಮ್ಮ ಪಶ್ಚಿಮದ ಭಾಗದಲ್ಲಿ ಬರ್ತಾ ಇತ್ತು. ತುಲಾ ರಾಶಿ ನೈಸರ್ಗಿಕ ರೀತಿಯಲ್ಲಿ ಅಲ್ಲೇ ಇರುತ್ತೆ. ಹಾಗಾದ್ರೆ ಅದರಲ್ಲಿ ಉಚ್ಚನಾಗುವುದು ಶನಿ. ಆ ನಂತರ ದಿಗ್ಬಲಿ ಕೂಡ ಶನಿ ಪಶ್ಚಿಮದ. ಹಾಗಾದ್ರೆ ಶನಿಗೆ ಬಹಳ ಪವರ್ ಇದೆ ನಿಮ್ಮ ಪಶ್ಚಿಮದ ಭಾಗಕ್ಕೆ ಸಂಬಂಧಪಟ್ಟಂತೆ. ಹಾಗಾದ್ರೆ ಪಶ್ಚಿಮದ ಭಾಗದಲ್ಲಿ ಏನಿದ್ರೆ ಪ್ರಾಬ್ಲಮ್ ಆಗುತ್ತೆ ನೆನ್ಪಿಟ್ಕೊಳ್ಳಿ. ಪಶ್ಚಿಮದ ಭಾಗದಲ್ಲಿ ಟಾಯ್ಲೆಟ್ ಬಂತು, ಮೇ ಬಿ ನಿಮ್ಮ ಮ್ಯಾರಿಡ್ ಲೈಫಲ್ಲಿ ತೊಂದರೆ ಆಗ್ಬೋದು. ಪಶ್ಚಿಮದ ಭಾಗದಲ್ಲಿ ರೆಡ್ ಕಲರ್ ಬಂತು, ಅದು ರೆಡ್ ಫ್ಯಾಮಿಲಿ ಯಾವ್ದಾದ್ರು ಬಂತು, ಡೆಫಿನೆಟ್ ಆಗಿ ನಿಮ್ಮ ಮದುವೆ ಲೈಫಲ್ಲಿ ಪ್ರಾಬ್ಲಮ್ ಆಗುತ್ತೆ. ಓಕೆ, ಪಶ್ಚಿಮದ ಭಾಗದಲ್ಲಿ ಟಾಯ್ಲೆಟ್ ಪಿಟ್ಟು ಬಂತು, ಮೇ ಬಿ ನಿಮ್ಮ ಮ್ಯಾರಿಡ್ ಲೈಫಲ್ಲಿ ಪ್ರಾಬ್ಲಮ್ ಆಗ್ಬೋದು. ಪಶ್ಚಿಮದ ಭಾಗದಲ್ಲಿ ಪಾರ್ಟ್ ತಗ್ಗಾಗಿದೆ ಅಂದ್ರೆ ಎಲ್ಲೊಂದ್ ಕಡೆ ಏನಾಗುತ್ತೆ, ಕೆಲವರೆಲ್ಲ ಏನ್ ಮಾಡ್ತಾರೆ ಗೊತ್ತಾ, ವಾಸ್ತು ಪ್ರಕಾರ ಅಂತ ಇಟ್ಕೊಂಡು ಚೇಷ್ಟೆ ಮಾಡ್ಲಿಕ್ಕೆ ಹೋಗ್ತಾರೆ ಕೆಲವರೆಲ್ಲ ಅಲ್ವಾ. ಅಲ್ಲಿ ಕೆಲವೊಂದು ಬಾರಿ ನೋಡ್ಕೊಳ್ಳಿ, ಕೆಲವರು ಏನ್ ಮಾಡ್ತಾರೆ ಅಂದ್ರೆ, ವಾಸ್ತುವಿನಲ್ಲಿ ಹೇಳಿದಾರಪ್ಪ ನೈಋತ್ಯ ಭಾಗ ಎತ್ತರ ಇರ್ಬೇಕಂತೆ, ಈಶಾನ್ಯ ಭಾಗ ತಗ್ಗಿರ್ಬೇಕಂತ ಹೇಳಿ ಏನ್ ಮಾಡ್ತಾರೆ, ನೈಋತ್ಯ ಭಾಗವನ್ನ ಕನ್ಸ್ಟ್ರಕ್ಷನ್ ಲೆವೆಲ್ ಅಲ್ಲಿ ಎತ್ತರ ಮಾಡಿರ್ತಾರೆ. ಈಗ ಅಲ್ಲಿ ಭಾರ ಇಡಬೇಕದು ವಿಷಯ ಬೇರೆ, ಕನ್ಸ್ಟ್ರಕ್ಷನ್ ಲೆವೆಲ್ ಅಲ್ಲೇ ನೈಋತ್ಯ ಭಾಗವನ್ನು ಎತ್ತರ ಮಾಡ್ತಾರೆ. ಆನಂತರ ಏನ್ ಮಾಡ್ತಾರೆ, ಅಲ್ಲಿಂದ ಬೇರೆ ಬೇರೆ ರೂಮ್ ಗಳನ್ನ ತಗ್ಗು 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 ಮಾಡಿಕೊಂಡು ಈಶಾನ್ಯದಲ್ಲಿ ಒಂದಷ್ಟು ಗುಂಡಿದಾರ ಮಾಡ್ಕೊಂಡಿರ್ತಾರೆ. ಅವ್ರಿಗೆ ಅನಿಸ್ತದೆ ಅದು ವಾಸ್ತು ಅಂತ. ಆಕ್ಚುಲಿ ವಿಪರೀತ ಸಮಸ್ಯೆ ಕ್ರಿಯೇಟ್ ಆಗುತ್ತೆ, ಅರ್ಥ ಮಾಡು. ಅದಕ್ಕೆ ಯಾವತ್ತಿದ್ರು ಕೂಡ ನಿಮ್ಮ ಮನೆಯ ಒಳಗಿನ ಫ್ಲೋರಿಂಗ್ ಲೆವೆಲ್ ಏನಿದೆ ಅಲ್ವಾ, ಅದು ಯಾವತ್ತಿದ್ರು ಕೂಡ ಸಮಾನ ರೀತಿಯಲ್ಲಿ ಇರಬೇಕು. ಯಾವುದೇ ಕಾರಣ ಕೂಡ ಚಾನ್ಸೇ ಇಲ್ಲ ನೀವು ಅದನ್ನ ಹೆಚ್ಚು ಕಡಿಮೆ ಮಾಡ್ಲಿಕ್ಕೆ. 1 ಇಂಚು ಹೆಚ್ಚು ಕಡಿಮೆ ಆದ್ರೂ ಕೂಡ ಅದರಲ್ಲಿ ಏನು ಇಂಪ್ಯಾಕ್ಟ್ ಬರಬೇಕದು ಬರುತ್ತೆ. ಬೇಕಾದ್ರೆ ಟ್ರೈ ಮಾಡಿ ನೋಡಿ ನಿಮ್ಮ ಮನೆಯಲ್ಲಿ. ಒಂದು ಮಾತು ನೆನ್ಪಿಟ್ಕೊಳ್ಳಿ, ಯಾವಾಗ ನಿಮ್ಮ ಮನೆಯಲ್ಲಿ ಫ್ಲೋರಿಂಗ್ ಲೆವೆಲ್ ಅಲ್ಲಿ ಯಾವ್ದಾದ್ರು ಒಂದು ಪಾರ್ಟ್ ಎತ್ತರದಲ್ಲಿದೆ ಅಂದ್ರೆ ನೀವು ಎತ್ತರ ಮಾಡ್ಕೊಂಡಿದ್ದೀರಾ ಅದನ್ನ, ಅದು ಅಗ್ನಿ ರಿಲೇಟೆಡ್ ಕೆಲಸ ಮಾಡುತ್ತೆ. ಯಾವ್ದಾದ್ರು ಪಾರ್ಟ್ ಅನ್ನ ತಗ್ಗು ಮಾಡ್ಕೊಂಡ್ರಿ, ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಈಶಾನ್ಯದ ಭಾಗ ತಗ್ಗಾಗಿರ್ಬೇಕಂತ ಅದನ್ನ ಒಂದು ಗುಂಡಿದಾರ ಮಾಡ್ಕೊಂಡ್ರಿ, ಈಗ ಬರುವಾಗ ಹೀಗೆ ಬರ್ಬೇಕು. ಅದರ ಅರ್ಥ ಏನಂದ್ರೆ ಜಲತತ್ವ ಬಂದ್ಬಿಡ್ತು. ಎಲ್ಲಿ ತಗ್ಗು ಪಾರ್ಟ್ ಇದೆ ಅದು ಜಲತತ್ವ, ಎಲ್ಲಿ ಎತ್ತರದ ಪಾರ್ಟ್ ಇದೆ ಅದು ಬಂದು ಅಗ್ನಿ ತತ್ವ. ಅದಕ್ಕೇನೆ ಯಾವಾಗ ನೀವು ನೈಋತ್ಯ ಭಾಗದಲ್ಲಿ ಕನ್ಸ್ಟ್ರಕ್ಷನ್ ಲೆವೆಲ್ ಅಲ್ಲಿ ಆ ಫ್ಲೋರಿಂಗ್ ಲೆವೆಲ್ ಅಲ್ಲಿ ನೀವು ಎತ್ತರ ಮಾಡ್ಕೊಳ್ತೀರಾ, ಏನಾಗುತ್ತೆ, ಅಗ್ನಿ ಕ್ರಿಯೇಟ್ ಆಯ್ತು. ಗಂಡ ಹೆಂಡತಿ ಮಧ್ಯೆ ವಿಪರೀತ ಸಮಸ್ಯೆ ಕ್ರಿಯೇಟ್ ಆಗುತ್ತೆ. ಇದು ಒಂದು ಕಾರಣ, ವಿಪರೀತ ಸಮಸ್ಯೆ. ಅಗ್ನಿನೇ ಮಾತಾಡಿದ್ರೇನೆ ಜಗಳ, ಮಾತಾಡ್ಲಿಕ್ಕೇನೆ ಇಲ್ಲ ಆ ಪರಿಸ್ಥಿತಿ ಅಲ್ವಾ. ಅಯ್ಯೋ ದೇವ್ರೆ, ವಾಸ್ತು ಪ್ರಕಾರ ಅಂತ ಹೇಳಿದ್ದಾರೆ, ನಾವೆಲ್ಲ ಮಾಡ್ಕೊಂಡ್ ಬಿಟ್ವಿ, ಬಟ್ ಗಂಡ ಹೆಂಡತಿನೇ ಸರಿ ಇಲ್ವೇ, ಈ ಪರಿಸ್ಥಿತಿ. ಅದಕ್ಕೆ ಆ ಫ್ಲೋರಿಂಗ್ ಲೆವೆಲ್ ಅನ್ನ ಸರಿ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಅಂತೂ ಮಾಡಿ. ಕೆಲವು ಮನೆಗಳನ್ನ ನೋಡಿದ್ದೇನೆ ಅಂತದ್ದನ್ನ. ಬೆಂಗಳೂರಲ್ಲಿ ಒಂದು ಮನೆ ನೋಡಿದ್ದೇನೆ, 4 ಫ್ಲೋರ್ನ ಮನೆ ಕಟ್ಟಿದ್ದಾರೆ. ಬಹಳ ವಿಶೇಷವಾಗಿ ಕೋಟಿಗಟ್ಟಲೆ ಖರ್ಚು ಮಾಡಿದ್ದಾರೆ. ಓಕೆ, ಮಾರ್ಬಲ್ ಎಲ್ಲ ಹಾಕೊಂಡು ಮಾರ್ಬಲ್ನ ಮನೆ ಕಟ್ಟಿದ್ದಾರೆ. ಬಟ್ ಏನ್ ಪ್ರಯೋಜನ, ಫ್ಲೋರಿಂಗ್ ಲೆವೆಲ್ ಅನ್ನ ನೈಋತ್ಯದಲ್ಲಿ ಎತ್ತರ, ಈಶಾನ್ಯದಲ್ಲಿ ತಗ್ಗು ಮಾಡಿಕೊಂಡಿದ್ದಾರೆ ಅಲ್ವಾ. ಮದುವೆನೂ ಆಗಿಲ್ಲ, ಇದ್ದ ಹಣನೂ ಕಳೆದೋಗಿದೆ, ಮದುವೆ ಆಗ್ಲಿಕ್ಕೆ ಬಿಡ್ತಾನೂ ಇಲ್ಲ, ಹಣ ಮಾಡ್ಲಿಕ್ಕೇನು ಅವಕಾಶ ಇಲ್ಲ. ತಾಯಿಗೆ ಅನಾರೋಗ್ಯ ಇತ್ತು, ತಾಯಿ ತೀರ್ಕೊಂಡ್ಬಿಟ್ರು ಅಲ್ವಾ, ಅವ್ರಿಗೆ ಕಿಡ್ನಿ ರಿಲೇಟೆಡ್ ಪ್ರಾಬ್ಲಮ್ ಇತ್ತು ಅವ್ರ ತಾಯಿ. ಓಕೆನಾ. ಈ ಪರಿಸ್ಥಿತಿ ಈಗ ಅದನ್ನು ಸರಿ ಮಾಡುದು ಹೇಗೆ, ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ. ಅದಕ್ಕೆ ಹೇಳ್ತೀನಿ, ಚೇಷ್ಟೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಓಕೆನಾ, ಫ್ಲೋರಿಂಗ್ ಲೆವೆಲ್ ಅಲ್ಲಿ. ಅದಕ್ಕೇನೆ ಏನಾದ್ರೂ ನೀವು ಈ ರೀತಿಯಾಗಿ ಕೇಳ್ಕೊಂಡು ಏನಾದ್ರೂ ನೀವು ನೈಋತ್ಯ ಎತ್ತರ ಇರ್ಬೇಕಂತ ಅಲ್ಲಿಂದ ತಗ್ಗಿಗೆ ಬಂದಾಗ ಏನಾದ್ರೆ ಪಶ್ಚಿಮದ ಭಾಗ ತಗ್ಗಾಗುತ್ತೆ, ಆವಾಗ ನಿಮ್ಗೆ ಮ್ಯಾರಿಡ್ ಲೈಫ್ ಪ್ರಾಬ್ಲಮ್. ನೈಋತ್ಯ ಭಾಗ ಎತ್ತರ ಇದ್ರೂ ಪ್ರಾಬ್ಲಮೇ, ಇಲ್ಲಿ ಕೂಡ ಪ್ರಾಬ್ಲಮ್ ಆಯ್ತು ಈ ಸಮಸ್ಯೆ. ಪಶ್ಚಿಮದ ಭಾಗವನ್ನ ಕಟ್ ಮಾಡ್ಕೊಂಡು ನೀವು ಗ್ಯಾರೇಜ್ ಮಾಡ್ಕೊಂಡಾಗ ಆಗ ಕೂಡ ನಿಮ್ಮ ಮ್ಯಾರಿಡ್ ಲೈಫ್ ಅಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಪಶ್ಚಿಮದ ಭಾಗದಲ್ಲಿ ಬಾವಿ ಬಂದಾಗ ಆವಾಗ ಕೂಡ ನಿಮ್ಮ ಮ್ಯಾರಿಡ್ ಲೈಫ್ ಪ್ರಾಬ್ಲಮ್ ಆಗುತ್ತೆ. ಈಗ ನಿಮ್ದು ಇಂಡಿಪೆಂಡೆಂಟ್ ಮನೆ ಅಂತ ಇಟ್ಕೊಳ್ಳೋಣ ಅಲ್ವಾ, ಇಂಡಿಪೆಂಡೆಂಟ್ ಮನೆ ನಿಮ್ದು, ಯಾವುದೇ ಕಾರಣ ಕೂಡ ಇಂಡಿಪೆಂಡೆಂಟ್ ಆಗಿದ್ದೀರಾ ನೀವು ಅಂತ ಇಟ್ಟುಕೊಳ್ಳೋಣ. ಸೊ ಇಂಡಿಪೆಂಡೆಂಟ್ ಮನೆ ಇದ್ದಾಗ ಆ ಪಾರ್ಟ್ ಅಲ್ಲಿ ಅಂದ್ರೆ ನಿಮ್ಗೆ ನೀವಿಲ್ಲಿ ಕಾಂಪೌಂಡ್ ಅಲ್ಲಿ ಹಾಕೊಂಡಿದ್ದೀರಾ, ಕಾಂಪೌಂಡ್ ಅಲ್ಲಿ ಆಚೆ ಕಡೆ ತಗ್ಗುಂಟು ಅಂತ ಇಟ್ಕೊಳ್ಳೋಣ, ಅದು ವೆಸ್ಟ್ ಪೋರ್ಷನ್ ನಲ್ಲಿ
ಸೊ ಡೆಫಿನೆಟ್ ಆಗಿ ಅದು ಪ್ರಾಬ್ಲಮ್ ಆಯ್ತು. ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಯಾರೆಲ್ಲ ಮದುವೆ ಆದ ಹೆಣ್ಣು ಮಕ್ಕಳು ಗಂಡನ ಮನೆಗೆ ಹೋಗಿ ಮತ್ತೆ ವಾಪಸ್ ಬಂದು ಕೂತಿರ್ತಾರೆ, ಅದಕ್ಕೆ ಹಲವಾರು ಕಾರಣಗಳು. ಅದರಲ್ಲಿ ಒಂದು ಕಾರಣ ನಿಮ್ಮ ಮನೆಯ ಪಶ್ಚಿಮದ ಭಾಗ ತಗ್ಗಾಗಿರುವಂಥದ್ದು ಅಥವಾ ಪಶ್ಚಿಮದ ಭಾಗ ಪ್ರಾಬ್ಲಮ್ಗೊಳಗಾಗಿರುವಂಥದ್ದು ಯಾವುದೋ ಒಂದು ರೂಪದಲ್ಲಿ. ಆ ನಂತರ ನಿಮ್ಮ ದಕ್ಷಿಣದ ಭಾಗ ಅದು ಪ್ರಾಬ್ಲಮ್ಗೊಳಗಾಗಿರುವಂಥದ್ದು ಅಥವಾ ಪಾರ್ಟ್ ತಗ್ಗಾಗಿರುವಂಥದ್ದು, ಅಲ್ಲಿ ಕೂಡ ಸಮಸ್ಯೆ ಆಯ್ತು ಈಗ. ಅದಕ್ಕೋಸ್ಕರ ಮಕ್ಕಳು ಮದುವೆ ಆಗಿ ಕೂಡ ಅಲ್ಲಿನೇ ಬಂದು ಸೇರ್ಕೊಂಡಿರ್ತಾರೆ. ಇನ್ನೊಂದು ವಿಚಾರ ಏನಂದ್ರೆ, ಯಾವಾಗ ಹೆಣ್ಣು ಮಕ್ಕಳು ಮನೆಯಲ್ಲಿ ನೈಋತ್ಯ ಭಾಗದಲ್ಲಿ ಮಲಗ್ತಾ ಇರ್ತಾರೆ, ಈಗ ಅವ್ರನ್ನ ಮದುವೆ ಮಾಡಿ ಕಳಿಸಿದ್ದೀರಾ ನೀವು, ಬಟ್ ಅವ್ರು ಮತ್ತೆ ಬಂದು ಅಲ್ಲಿನೇ ಮಲಗ್ತಾರೆ. ಅದಕ್ಕೆ ಮದುವೆ ಆಗುವ ಹೆಣ್ಣು ಮಕ್ಕಳನ್ನ ನೈಋತ್ಯ ಭಾಗದಲ್ಲಿ ಮಲಗಿಸ್ಲಿಕ್ಕಿಲ್ಲ. ಇನ್ನು ಕೆಲವರೆಲ್ಲ ಏನ್ ಮಾಡ್ತಾರೆ, ಈಶಾನ್ಯ ಭಾಗದಲ್ಲಿ ಹೆಣ್ಣು ಮಕ್ಕಳನ್ನ ಮಲಗಿಸ್ತಾರೆ. ಈಶಾನ್ಯ ಭಾಗದಲ್ಲಿ ಹೆಣ್ಣು ಮಕ್ಕಳನ್ನ ಮಲಗಿಸಿದ್ರು ಕೂಡ, ಮದುವೆ ಆಗುವಂತ ಹೆಣ್ಣು ಮಕ್ಕಳನ್ನ ಮಲಗಿಸಿದ್ರು ಕೂಡ ಅವರು ಮದುವೆ ಆಗಿ ಮತ್ತೆ ಅಲ್ಲಿನೇ ಬಂದು ಮಲಗಬಹುದು. ಯಾಕಂದ್ರೆ ನಿಮ್ಮ ನೈಋತ್ಯ ಮತ್ತೆ ಈಶಾನ್ಯ ಭಾಗದ ಎನರ್ಜಿ ಅದು ಮ್ಯಾಗ್ನೆಟಿಕ್ ಲೆವೆಲ್ ಅಲ್ಲಿ ಕೆಲಸ ಮಾಡುತ್ತೆ. ಅದು ನಿಮ್ಮನ್ನ ಅಲ್ಲಿಗೇನೆ ಮತ್ತೆ ಕರ್ಕೊಂಡು ಬರುತ್ತೆ. ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ. ಅದಕ್ಕೆ ಹೆಣ್ಣು ಮಕ್ಕಳನ್ನ ಎಲ್ಲಿ ಮಲಗಿಸಬೇಕು? ವಾಯುವ್ಯದಲ್ಲಿ. ಅವ್ರಿಗೆ ಬೇಗ ಮದುವೆ ಆಗಬೇಕು ಅಥವಾ ವಾಯುವ್ಯದಲ್ಲಿ ಮಲಗಿಸಿ. ಅವ್ರನ್ನ ವಾಯುವ್ಯದಲ್ಲಿ ಪೂರ್ವಕ್ಕೆ ತಲೆ ಹಾಕಿ ಪಶ್ಚಿಮಕ್ಕೆ ಕಾಲಾಕಿ ಮಲಗಿಸಿ ಮೇ ಬಿ ಅವ್ರಿಗೆ ಬೇಗ ಮದುವೆ ಆಗುತ್ತೆ. ಅಥವಾ ಮನೆಯಿಂದ ಬೇಗನೆ ಹೊರಟು ಹೋಗ್ಬೋದು. ಮನೆಯಿಂದ ಹೋಗ್ತಾರೆ, ಮದುವೆ ಆಗ್ತಾರೆ, ದೂರ ಹೋಗ್ತಾರೆ, ಡೆಫಿನೆಟ್ ಆಗಿ ಆಗುತ್ತೆ ಅಲ್ವಾ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ನಿಮ್ಮ ಮನೆಯಲ್ಲಿ ವಾಯುವ್ಯ ಭಾಗದ ಯಾರಾದ್ರೂ ಮಲಗ್ತಾ ಇದ್ರೆ ನೋಡಿ, ಅವ್ರು ಹೆಚ್ಚಾಗಿ ತಿರುಗ್ತಾ ಇರ್ತಾರೆ ಅಲ್ವಾ, ಹೆಚ್ಚಾಗಿ ಹೊರಗಡೆ ಇರ್ತಾರೆ, ತಿರುಗ್ತಾ ಇರ್ತಾರೆ, ಟ್ರಾವೆಲಿಂಗ್ ಮಾಡ್ತಾರೆ, ಕೆಲವರು ವಿದೇಶಕ್ಕೆ ಹೊರಟು ಹೋಗ್ತಾರೆ. ಈ ಪರಿಸ್ಥಿತಿ ಅಲ್ವಾ. ಸೊ ಈಗ ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಪಶ್ಚಿಮದ ಭಾಗದಲ್ಲಿ ಪ್ರಾಬ್ಲಮ್ ಇದ್ದಾಗ ನಿಮ್ಮ ಜಾತಕದ 7ನೇ ಮನೆ ತೊಂದರೆಯಲ್ಲಿ ಉಂಟು ಅಂತ ಆಯ್ತು. ಜಾತಕದಲ್ಲಿ 7ನೇ ಮನೆ ತೊಂದರೆಯಲ್ಲಿ ಉಂಟು, ಪಶ್ಚಿಮದ ಭಾಗ ಕೂಡ ತೊಂದರೆಯಲ್ಲಿ ಉಂಟು ಅಂತ ಆಯ್ತು. ಹಾಗಾದ್ರೆ ಅಲ್ಲೇನೋ ಸಮಸ್ಯೆ ಇದೆ. ರೆಡ್ ಕಲರ್, ಪಿಂಕ್ ಕಲರ್, ಪರ್ಪಲ್ ಕಲರ್ ಯಾವ್ದಾದ್ರು, ಟಾಯ್ಲೆಟ್ ಪಿಟ್, ಬಾವಿ, ಪಾರ್ಟ್ ತಗ್ಗಾಗಿರುವುದು, ಪಾರ್ಟ್ ಕಟ್ಟಾಗಿರುವುದು, ಓಕೆನಾ. ಸೊ ಇದೆಲ್ಲವೂ ಕೂಡ ಸಮಸ್ಯೆಯನ್ನು ಕ್ರಿಯೇಟ್ ಮಾಡುವ ಸಾಧ್ಯತೆಗಳು ತೀರಾ ಜಾಸ್ತಿ. ಏನ್ ಮಾಡ್ಬೋದು ಈಗ ನೋಡಿ, ಟಾಯ್ಲೆಟ್ ಇದ್ದಾಗ ಎಕ್ಸ್ಪರ್ಟ್ ಅನ್ನ ಕರ್ಕೊಂಡು ಬಂದು ಟ್ರೀಟ್ ಮಾಡಿ. ಅದಕ್ಕೊಂದು ಐರನ್ ರಾಡ್ ಅಂತ ಸಿಗುತ್ತೆ ನಿಮ್ಗೆ, ಓಕೆನಾ. ಐರನ್ ರಾಡ್ ಟಾಯ್ಲೆಟ್ನ 3 ಸುತ್ತ ಕಟ್ ಮಾಡಿ ಐರನ್ ರಾಡ್ ಅನ್ನ ಅದರ ಒಳಗೆ ಹಾಕಿದಾಗ ಏನಾಗುತ್ತೆ, ಐರನ್ ಓಕೆ ಆ ಟಾಯ್ಲೆಟ್ ಬ್ಲಾಕ್ ಆಗುತ್ತೆ. ಇನ್ನು ಬಣ್ಣಗಳಿಂದ ಮಾಡಬೇಕಾದ್ರೆ ಅದರ ಸುತ್ತ ವೈಟ್ ಕಲರ್ನ ಟೇಪ್ ಹಚ್ಚಿಬಿಟ್ಟಾಗ, ಟಾಯ್ಲೆಟ್ನ ಸುತ್ತ ವೈಟ್ ಕಲರ್ ಟೇಪ್ ಹಚ್ಚಿಬಿಟ್ಟಾಗ ಮೇ ಬಿ ಆ ಸಮಸ್ಯೆ ನಿವಾರಣೆ ಆಗುತ್ತೆ. ಇನ್ನು ರೆಡ್ ಕಲರ್ ಇದೆ ಅಥವಾ ಬೇರೆ ಬೇರೆ ರೀತಿಯ ಬಣ್ಣ ಇದೆ, ದಯವಿಟ್ಟು ಅದನ್ನು ತೆಗೆದು ಕ್ರೀಮ್ ಕಲರ್ಗೆ ಟರ್ನ್ ಮಾಡಿ. ಕ್ರೀಮ್ ಕಲರ್, ಓನ್ಲಿ ಕ್ರೀಮ್ ಕಲರ್ ಇಸ್ ದ ಮಚ್ ಬೆಟರ್. ಈಗ ನಿಮಗೆ ನನ್ನ ವಾಲ್ ಕಾಣ್ತಾ ಉಂಟು, ಆಕ್ಚುಲಿ ಕ್ರೀಮ್ ಕಲರ್. ನಿಮ್ಗೆ ಎಲ್ಲೋ ಕಾಣ್ತಾ ಉಂಟಲ್ಲ, ಆಕ್ಚುಲಿ ಎಲ್ಲೋ ಅಲ್ಲ, ಅದು ಕ್ಯಾಮ್ರಾದಿಂದ ಕಾಣ್ತಾ ಉಂಟು ಆ ರೀತಿಯಾಗಿ, ಅದು ಸ್ವಲ್ಪ ಶೈನಿಂಗ್ ಆಗ್ತಾ ಉಂಟು, ಬೇರೆ ಏನಿಲ್ಲ. ಎಲ್ಲ ಕಡೆ ನಮ್ದು ಎಲ್ಲ ಮನೆ ಏನೇ ಇದ್ರು ಕೂಡ ಕ್ರೀಮ್ ಕಲರ್ ಬಿಟ್ಟರೆ ಬೇರೆ ಬಣ್ಣನೇ ಯೂಸೇ ಮಾಡಲ್ಲ. ಅದು ಆಗುವುದು ಕೂಡ ಇಲ್ಲ, ಮಾಡ್ಲು ಕೂಡ ಬಾರದು. ಇದು ಬರೀತಿ ಅದ್ರ ಬಗ್ಗೆ ಹೇಳಿಕೊಡ್ತೇನೆ, ಗೊತ್ತಾಗುತ್ತೆ ನಿಮ್ಗೆ. ಹಾಗಾದ್ರೆ ನಿಮ್ಗೆ ಈಗ ಒಂದು ತಕ್ಕ ಮಟ್ಟಿಗೆ ಅಂತ ಅರ್ಥ ಆಯ್ತು, ಮ್ಯಾರಿಡ್ ಲೈಫ್ ಯಾಕೆ ಡಿಸ್ಟರ್ಬೆನ್ಸ್ ಆಗುತ್ತೆ. ನಿಮ್ಗೆ ಇನ್ನೂ ಒಂದು ಮಾತು ಹೇಳ್ತೇನೆ, ಕೇಳಿಸ್ಕೊಳ್ಳಿ. ಇದು ಹೆಣ್ಣು ಮಕ್ಕಳ ಜಾತಕದಲ್ಲಿ ಮಂಗಳ ಏನಿರ್ತಾನೆ, ಮಂಗಳ ಕುಜ, ಓಕೆನಾ. ಈ ಕುಜ ಬಂದು ಪತಿಕಾರಕ. ಈಗ ನಿಮ್ಮ ಮನೆಯ ದಕ್ಷಿಣದ ಭಾಗ ಏನಿರುತ್ತೆ, ದಕ್ಷಿಣದ ಭಾಗ, ಅದಕ್ಕೆ ಕುಜನ ಆಧಿಪತ್ಯ. ನಿಮ್ಮ ದಕ್ಷಿಣದ ಭಾಗ ಅಂದ್ರೆ ಜಾತಕದ 10ನೇ ಮನೆ ಬರುತ್ತೆ ಅಲ್ವಾ. ಅಲ್ಲಿ ಕುಜ ಮೊದಲೇ ಆತ ದಿಗ್ಬಲಿ ಆಗ್ತಾನೆ, ಆನಂತರ ಆತನಿಗೆ ಉಚ್ಚ ಸ್ಥಾನ ಅದು ಕುಜನಿಗೆ ಅಲ್ವಾ. ಹಾಗಾದ್ರೆ ಎಲ್ಲೋ ಒಂದ್ ಕಡೆ ನಿಮ್ಮ ಮನೆಯ ದಕ್ಷಿಣದ ಭಾಗ ತೊಂದರೆಗೊಳಗಾದಾಗ, ದಕ್ಷಿಣದ ಭಾಗ ಪ್ರಾಬ್ಲಮ್ಗೊಳಗಾದಾಗ, ಆವಾಗ ನಿಮ್ಮ ಮನೆಯಲ್ಲಿ ನಿಮ್ಮ ಮಗಳಿಗೆ ಅಥವಾ ಹೆಣ್ಣು ಮಕ್ಕಳಿಗೆ ಬರುವಂತಹ ವರ ನಿಮ್ಮ ದಕ್ಷಿಣದ ಭಾಗ ಹೇಗಿದೆಯೋ ಅದೇ ರೀತಿ ವರ ಬಂದಿರ್ತಾರೆ. ಅರ್ಥ ಆಯ್ತು? ಅರ್ಥ ಮಾಡ್ಕೊ. ಅದಕ್ಕೆ ನೋಡಿ, ದಕ್ಷಿಣದ ಭಾಗದಲ್ಲಿ ತೊಂದರೆ ಕೊಡುವಂಥದ್ದು ಯಾವ್ದು ಇರ್ತದೆ? ಬ್ಲ್ಯಾಕ್ ಕಲರ್, ಬ್ಲೂ ಕಲರ್, ನೀರು, ಟಾಯ್ಲೆಟ್, ಬಾವಿ, ಅಥವಾ ಅಲ್ಲೇನಾದ್ರು ತೊರೆ ಹರಿಯುವುದು ಹಿಂದ್ಗಡೆಯಿಂದ, ಪಾಟ್ ತಗ್ಗಾಗಿರುವುದು, ಇದೆಲ್ಲ ಇದ್ದಾಗ ನೀವೆಷ್ಟೇ ಒಳ್ಳೆ ವರನನ್ನು ಹುಡುಕ್ಬೇಕು, ಹಾಗಿರ್ಬೇಕು ಹೀಗಿರ್ಬೇಕು ಅಂತ ನೋ, ಅದು ನಿಮ್ಮ ದಕ್ಷಿಣದ ಭಾಗದಲ್ಲಿ ಸೂಚನೆ ಉಂಟು, ಇಂಥದ್ದೇ ಬರುತ್ತೆ, ಅಂಥದ್ದೇ ಬರುತ್ತೆ, ಅಂಥವ್ರನ್ನೇ ಕೈ ಹಿಡಿತಾರೆ, ಅವಾಗ ಪ್ರಾಬ್ಲಮ್. ಅದಕ್ಕೋಸ್ಕರ ನಾನು ಹೇಳ್ತೀನಿ, ಪ್ರಿಕಾಷನ್ ಏನ್ ತಗೊಳ್ಬೇಕು? ಟಾಯ್ಲೆಟ್ ಇದ್ರೆ ಅದನ್ನ ಟ್ರೀಟ್ ಮಾಡಿ. ಯಾವ್ದ್ರಿಂದ? ಈಗ ಕಲರ್ ಪಟ್ಟಿಯಿಂದ ಟ್ರೀಟ್ ಮಾಡಬೇಕು ದಕ್ಷಿಣದ ಟಾಯ್ಲೆಟ್ ಅನ್ನ. ರೆಡ್ ಕಲರ್ ಪಟ್ಟಿಯಿಂದ, ರೆಡ್ ಕಲರ್ 4 ಇಂಚಿನ ರೆಡ್ ಕಲರ್ ಪಟ್ಟಿಯನ್ನು ತಂದು ಅದರ ಸುತ್ತ ಹಚ್ಚಿಬಿಟ್ಟಾಗ, ಓಕೆನಾ, ಟಾಯ್ಲೆಟ್ನ ಸುತ್ತ ಹಚ್ಚಿಬಿಟ್ಟಾಗ, ಈಗ ಇದು ಟಾಯ್ಲೆಟ್ ಇದೆ ಅಂದಾಗ ಇದರ 3 ಸುತ್ತ ಬರುತ್ತೆ, ನಿಮಗೆ 3 ಸುತ್ತ ಹಚ್ಚಿಬಿಡ್ಬೋದು. ಅದು ಒಂದು ವೇಳೆ ಇಂಡಿಯನ್ ಟಾಯ್ಲೆಟ್ ಆದ್ರೆ 4 ಸುತ್ತ ಹಚ್ಚಿಬಿಡ್ಬೋದು, ಏನು ತೊಂದರೆ ಇಲ್ಲ. ಪೇಂಟ್ ಕೂಡ ಕೊಡ್ಬೋದು, ಏನು ತೊಂದರೆ ಇಲ್ಲ. ಇಲ್ಲಾಂದ್ರೆ ನಿಮಗೆ ಕಾಪರ್ ರಾಡ್ ಸಿಗುತ್ತೆ, ಟಾಯ್ಲೆಟ್ನ ಸೈಡ್ ಅನ್ನ ಕಟ್ ಮಾಡಿ ಕಾಪರ್ ರಾಡ್ ಅನ್ನ ಅದರ ಒಳಗೆ ಹಾಕಿ ನೀವು ವೈಟ್ ಸಿಮೆಂಟ್ ಹಾಕಿದಾಗ ಕೂಡ ಟಾಯ್ಲೆಟ್ ಬ್ಲಾಕ್ ಆಗುತ್ತೆ. ಆನಂತರ ಅಲ್ಲಿ ಏನಾದ್ರೂ ಬ್ಲೂ ಕಲರ್ ಇದೆ, ಬ್ಲ್ಯಾಕ್ ಕಲರ್ ಇದೆ, ದಯವಿಟ್ಟು ಅದನ್ನ ರಿಮೂವ್ ಮಾಡಿ, ಕ್ರೀಮ್ ಕಲರ್ಗೆ ಟರ್ನ್ ಮಾಡಿ, ಎಷ್ಟು ಸಾಧ್ಯನಷ್ಟು ಸ್ವಚ್ಛವಾಗಿ ಇಟ್ಕೊಳ್ಳಿ ಅಲ್ವಾ. ಅದೆಲ್ಲವನ್ನ ಒಮ್ಮೆ ಆಕಲನ ಮಾಡಿ, ಏನೆಲ್ಲ ಉಂಟು ಮನೆಯಲ್ಲಿ ಅಂತ. ಮಗಳಿಗೆ ಮದುವೆ ಆಗ್ಬೇಕು, ಒಳ್ಳೆ ವರ ಬರಬೇಕು, ಮನೆಯ ನಿಮ್ಮ ದಕ್ಷಿಣದ ಭಾಗನೇ ಸರಿ ಇಲ್ಲ, ಬ್ಲೂ ಕಲರ್ ಇದೆ,
ಅಲ್ಲಿ ಬ್ಲ್ಯಾಕ್ ಕಲರ್ ಇದೆ, ಇನ್ನೇನೋ ಚೇಷ್ಟೆ ಮಾಡ್ಕೊಂಡಿದ್ದೀರಾ, ಡಂಪ್ ಮಾಡ್ಕೊಂಡಿದ್ದೀರಾ, ಏನೋ ಉಂಟಲ್ಲಿ, ಅಥವಾ ಹಳೆಯ ಮನೆ, ಪ್ರಾಬ್ಲಮ್ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ, ನಿಮಗೆ ಬಿಟ್ಟು. ಅದೆಲ್ಲ ಬಿಟ್ಟು ಸರ್ ನನ್ನ ದಕ್ಷಿಣದ ಭಾಗದಲ್ಲಿ ಬ್ಲೂ ಕಲರ್ ಇದೆ, ಆದರೂ ನನಗೆ ನನ್ನ ಮಗಳಿಗೆ ಬಂದಂಥ ವರ ತುಂಬಾನೇ ಚೆನ್ನಾಗಿದ್ದಾನೆ, ಪರವಾಗಿಲ್ಲ, ಬಟ್ ನೀವು ಹೇಳೋದು ಸುಳ್ಳು. ನೋ, ಹಾಗೆ ಆಗುದಿಲ್ಲ. ಅವರ ಜಾತಕದಲ್ಲಿ ಅದು ಇಂಡಿಕೇಶನ್ ಇರುತ್ತೆ. ಇದು ಇದ್ರೂ ಕೂಡ ನಿಮಗೆ ಒಳ್ಳೆ ವರನೇ ಬರುತ್ತೆ ಅಂತ, ಅದು ವಿಷಯನೇ ಬೇರೆ ಆಗುತ್ತೆ. ಅದಕ್ಕೆ ಇಲ್ಲಿ ಒಂದೆರಡು ವಿಷಯಗಳಲ್ಲ, ಬಹಳಷ್ಟು ವಿಷಯಗಳು ಮೇಳೈಸಲಿಕ್ಕೆ ಶುರು ಆಗ್ತವೆ ಅಲ್ವಾ. ನಾವು ಒಂದೆರಡು ವಿಷಯವನ್ನು ಇಟ್ಕೊಂಡು ಮಾತಾಡುವಾಗೆ ಕೂಡ ಇಲ್ಲ, ಇದು ಬಹಳಷ್ಟು ಇರ್ತದೆ. ಜಾತಕ, ಕರ್ಮಫಲ ಅಲ್ವಾ, ಎಲ್ಲ ಇರ್ತದೆ. ಬಟ್ ನಾನೊಂದು ನಾರ್ಮಲ್ ಆಗಿ, ನ್ಯಾಚುರಲ್ ಆಗಿ, ಮತ್ತೆ ನಾನು ಸ್ಟಡಿ ಮಾಡಿದ ಪ್ರಕಾರ ಹೇಳ್ತಾ ಇದ್ದೀನಿ. ದಕ್ಷಿಣದ ಭಾಗ ಸಮಸ್ಯೆ, ನಿಮ್ಮ ಪತಿಗೆ ಸಮಸ್ಯೆ, ಓಕೆನಾ. ಬರುವಂತಹ ವರನಿಗೆ ಸಮಸ್ಯೆ, ಅವನೇನೋ ಸಮಸ್ಯೆಯನ್ನು ಹೊತ್ತುಕೊಂಡೇ ಬಂದಿರ್ತಾನೆ ಅಲ್ವಾ. ಈಗ ಎಣಿಸ್ಕೊಳ್ಳಿ, ಅಲ್ಲಿ ಬ್ಲೂ ಕಲರ್ ಇದೆ, ನಿಮ್ಮ ಬರುವಂತವನಿಗೆ ಮೇ ಬಿ ಸರಿಯಾದ ಕೆಲಸ ಇಲ್ಲ, ಅಥವಾ ಅವನಿಗೆ ಬಿಹೇವಿಯರ್ ಸರಿ ಇಲ್ಲ, ಯಾಕಂದ್ರೆ ಶನಿಯ ಬಣ್ಣ ಹಾಕೊಂಡು ಬಿಟ್ಟಿದ್ದೀರಾ, ಬಿಹೇವಿಯರ್ ಇಲ್ಲಿ ಪ್ರಾಬ್ಲಮ್ ಇದೆ. ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ. ಬೇಕಾದೆಲ್ಲ ಬೇಡ ತಾನೆ, ಸರಿ ಮಾಡಿ ಅದು. ಓಕೆ, ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ. ಬಹಳಷ್ಟು ಇದೆ ವಿಚಾರಗಳು, ಮುಂದೆ ಹೋದಾಗ ನಿಮ್ಗೊಂದಷ್ಟು ವಿಚಾರ ಗೊತ್ತಾಗುತ್ತೆ. ಓಕೆ, ಹಾಗಾದ್ರೆ ಇವತ್ತಿಗೆ ಗೊತ್ತಾಯ್ತು ನಿಮ್ಗೆ ಮ್ಯಾರಿಡ್ ಲೈಫ್ಗೆ ಸಂಬಂಧಪಟ್ಟಂತೆ ಏನ್ ಮಾಡ್ಲಿಕ್ಕೆ ಸಾಧ್ಯ ಉಂಟು ನಮ್ಮ ಹತ್ರ, ಅಥವಾ ಅಷ್ಟಂತೂ ಮಾಡಿ. ಇನ್ನೊಂದು ವಿಚಾರ ಏನಂದ್ರೆ, ತುಂಬಾ ಜನ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ಬಂದು ಪ್ರಶ್ನೆ ಮಾಡ್ತಾರೆ, ದಯವಿಟ್ಟು ಮಾಡಬೇಡಿ. ಕಮೆಂಟ್ ಬಾಕ್ಸ್ ಅಲ್ಲಿ ಬಂದು ಪ್ರಶ್ನೆ ಮಾಡಬೇಡಿ, ಓಕೆನಾ. ಕಮೆಂಟ್ ಬಾಕ್ಸ್ ಅಲ್ಲಿ ಬಂದು ಪ್ರಶ್ನೆ ಮಾಡಿದ್ರೆ ನನಗೆ ಆನ್ಸರ್ ಮಾಡ್ಲಿಕ್ಕೆ ಆಗಲ್ಲ ಅಲ್ಲಿ. ನನ್ನ ಫೋನ್ ನಂಬರ್ ಇದೆ 7353361648, ಓಕೆನಾ. 7353361648 ಇದು ನನ್ನ ಫೋನ್ ನಂಬರ್. ಈ ನಂಬರಿಗೆ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಲ್ವಾ. ನಾನು ಮಾತಾಡ್ತೀನಿ ನಿಮ್ಗೆ ಅಲ್ವಾ, ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಅಲ್ಲಿ ಹೋಗಿ ಏನೋ ನಿಮ್ಗೆ ಪರಿಹಾರ ಕೊಡ್ಲಿಕ್ಕೆ ಆಗುತ್ತಾ, ಇಲ್ಲ ತಾನೆ. ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳಿ, ನಾ ಮಾತಾಡ್ತೀನಿ ನಿಮ್ಮ ಜೊತೆಗೆ. ಏನು ಸಮಸ್ಯೆ ಉಂಟು, ಈಗ ಏನು ಸಮಸ್ಯೆ ಇಲ್ಲ ತಾನೆ. ಇನ್ನು ಅದೊಂದು ಮಾತ್ರ ಬಯಸ್ಬೇಡಿ, ಎಲ್ಲವೂ ನಮಗೆ ಫ್ರೀ ಆಫ್ ಕಾಸ್ಟೇ ಆಗಬೇಕು, ರೈಟ್ ತಾನೆ. ಇದು ತಪ್ಪಾಗುತ್ತೆ. ಎಲ್ಲವೂ ನಮಗೆ ಫ್ರೀ ಆಫ್ ಕಾಸ್ಟೇ ಸಿಗಲಿ, ಅವ್ರು ಫ್ರೀ ಆಗಿ ಹಾಗೇನೆ ಮಾತಾಡಲಿ, ನಮಗೆ ಕೂಡ ಸಮಯ ಇರುವುದಿಲ್ಲ, ಓಕೆನಾ. ಫ್ರೀಯಾಗಿ ಯಾವಾಗ ಮಾತಾಡಬೇಕು ನೀವು, ಅದು ನನ್ನ ಜೊತೆ ಎಮರ್ಜೆನ್ಸಿ ಆದಾಗ. ನೆನ್ಪಿಟ್ಕೊಳ್ಳಿ, ನನ್ನ ನಂಬರ್ ಹೇಳಿದೆ ನಿಮಗೆ, 7353361648. ಎಮರ್ಜೆನ್ಸಿ ಆಯಿತು ಮನೆಯಲ್ಲಿ, ಯಾರಿಗೂ ಆಕ್ಸಿಡೆಂಟ್ ಆಯಿತು, ಯಾರೋ ICU ಇದ್ದಾರೆ, ಕಣ್ಣೇ ಕಾಣ್ತಾ ಇಲ್ಲ, ಏನು ಮಾಡ್ಬೇಕಂತ, ಈ ಮೂಮೆಂಟ್ ಅಲ್ಲಿ, ಅದು ಎಷ್ಟೇ ರಾತ್ರಿ ಆದರೂ ಕೂಡ, ನಾನು ಫೋನ್ ತೆಗಿಲಿಲ್ಲ ಅಂದ್ರೂ ಕೂಡ ನನ್ನ ವಾಟ್ಸಪ್ ನಂಬರ್ ಅದು, ಅಲ್ಲಿ ವಾಯ್ಸ್ ಮೆಸೇಜ್ ಕಳಿಸಿ, ನಾನು ಬೆಳಿಗ್ಗೆ ಎದ್ದ ತಕ್ಷಣ ಆನ್ಸರ್ ಮಾಡಿ. ನೋ ಡೌಟ್, ಚಿಂತೆ ಮಾಡಬೇಡಿ. ಏನಾದರೂ ಕೂಡ ಒಂದು ಪರಿಹಾರ ಹೇಳ್ತೇನೆ, ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ನೋಡಿ, ಅಲ್ಲಿ ಸಮಸ್ಯೆನೇ ಸಾಲ್ವ್ ಆಗಲಿಕ್ಕೆ ಸಾಧ್ಯತೆ ಉಂಟು. ಸಿಂಪಲ್ ಪರಿಹಾರ ಹೇಳ್ಕೊಡ್ತೀನಿ, ಏನೂ ಹೇಳುವುದಿಲ್ಲ. ಅಥವಾ ದೇವಸ್ಥಾನಕ್ಕೆ ಕಳಿಸ್ತೇನೆ, ಅಥವಾ ಇನ್ನೇನಾದರೂ ಹೇಳಬಲ್ಲೆ, ದಾನ ಧರ್ಮ ಹೇಳಬಲ್ಲೆ, ಅಷ್ಟೇ, ಬೇರೆನೂ ಹೇಳುವುದಿಲ್ಲ. ಅದರಲ್ಲಿನೇ ಆ ಸೀರಿಯಸ್ ಇದ್ದಂಥ ವ್ಯಕ್ತಿ ಅಲ್ಲಿಂದಲೇ ಎದ್ದು ನಿಲ್ಲಬಲ್ಲ, ಅಥವಾ ಮನೆಗೆ ಬರಬಲ್ಲ. ಅದಕ್ಕೋಸ್ಕರ ಆ ಸೀರಿಯಸ್ ಕಂಡೀಷನ್ನಲ್ಲಿ, ಸರ್ ಗೊತ್ತೇ ಆಗ್ತಾ ಇಲ್ಲ ಏನು ಮಾಡ್ಬೇಕಂತ, ಪರಿಸ್ಥಿತಿ ಹೀಗಿದೆ, ನನಗೆ ಕರೆ ಮಾಡಿ, ನಾನು ಹೆಲ್ಪ್ ಮಾಡ್ತೇನೆ. ಬಾಕಿ ವಿಚಾರ, ನನ್ನ ಜೀವನ ಹೇಗಿರುತ್ತೆ, ನನ್ನ ಮದುವೆ ಜೀವನ ಹೇಗಿರುತ್ತೆ, ಬರುವವರು ಹೇಗಿರ್ತಾರೆ, ನನ್ನ ಮುಂದಿನ ಫ್ಯೂಚರ್ ಹೇಗೆ, ಅಥವಾ ಅಪಾಯಿಂಟ್ಮೆಂಟ್ ಪಡ್ಕೊಳ್ಳಿ ಅಲ್ವಾ. ನನ್ನ ಫೀಸ್ ಇರುತ್ತೆ, ಹಾಕಿ ಅಪಾಯಿಂಟ್ ಮಾಡ್ಕೊಳ್ಳಿ, ಮಾತಾಡಿ ನನ್ನ ಜೊತೆ, ಓಕೆ, ನೋ ಪ್ರಾಬ್ಲಮ್. ಅರ್ಥ ಆಯ್ತು. ಈಗ ಬಂದ್ಬೇಡ ಸ್ವಲ್ಪ ಬಣ್ಣಗಳ ಬಗ್ಗೆ ಮಾತಾಡೋಣ. ಇದು ಬಹಳ ದೊಡ್ಡ ಮಟ್ಟಿಗೆ ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡುವಂಥದ್ದು ಬಣ್ಣ. ಮಹಾವಾಸ್ತುವಿನಲ್ಲಿ ಪಂಚತತ್ವಗಳಿಗೆ ಬಹಳ ಮಹತ್ವ ಇದೆ ನೋಡಿ. ಯಾರೇ ಒಬ್ಬ ವಾಸ್ತುತಜ್ಞ, ಯಾರು ಬೇಕಾದ್ರೂ ಆಗಿರಲಿ, ಪಂಚತತ್ವಗಳ ಬಗ್ಗೆ ತಿಳ್ಕೊಂಡವ ಅವನು ಪರಿಪೂರ್ಣ ವಾಸ್ತುತಜ್ಞ ಅಂತ ಹೇಳ್ಬೋದು. ಅವನಿಗೆ ಎಲ್ಲ ವಿಷಯ ಗೊತ್ತಿರುತ್ತೆ. ಯಾರಿಗೆ ಪಂಚತತ್ವಗಳ ಬಗ್ಗೆ ಗೊತ್ತೇ ಇಲ್ಲ, ಮೇ ಬಿ ವಾಸ್ತುವಿನಲ್ಲಿ ಪ್ರಾಬ್ಲಮ್ ಆಗುತ್ತೆ. ಯಾಕಂದ್ರೆ ಸ್ಟ್ರಕ್ಚರ್ ಲೆವೆಲ್ ಅಲ್ಲಿ ವಾಸ್ತು, ನಾರ್ಮಲ್ ವಾಸ್ತುವಿನಲ್ಲಿ ನಾವು ಮಾಡ್ಬೋದು, ಯಾರು ಕೂಡ ಮಾಡ್ಬೋದು. ಈಶಾನ್ಯದಲ್ಲಿ ದೇವರ ಕೋಣೆ, ನೈಋತ್ಯದಲ್ಲಿ ಬೆಡ್ರೂಮ್, ಆಗ್ನೇಯದಲ್ಲಿ ಅಡುಗೆ ಕೋಣೆ ಅಲ್ವಾ. ನೀವು ನಾರ್ತ್ ವೆಸ್ಟ್ ಅಲ್ಲಿ ಟಾಯ್ಲೆಟ್ ಮಾಡ್ತೀರಾ ಅಲ್ವಾ. ಇದೆಲ್ಲ ನಾರ್ಮಲ್ ಆಗಿ ಇರುವಂತದ್ದು, ಓಕೆ, ನೋ ಪ್ರಾಬ್ಲಮ್. ಬಟ್ ಬಳಸುವಂತ ಬಣ್ಣಗಳು, ಇಡುವಂತಹ ವಸ್ತುಗಳು, ಮತ್ತೆ ನಿಮ್ಮ ಮನೆಯ ಶೇಪ್ ಅಲ್ವಾ, ಇದೆಲ್ಲವೂ ಕೂಡ ದೊಡ್ಡ ಮಟ್ಟಿಗೆ ಮ್ಯಾಟರ್ ಆಗುತ್ತೆ. ನಿಮಗೆ ಗೊತ್ತಿಲ್ಲದ ವಿಚಾರ. ಮಹಾವಾಸ್ತುವಿನಲ್ಲಿನೇ ಅದಕ್ಕೇನೆ ಮಹಾವಾಸ್ತು ಅಂತ ಕರೆಯುವುದು. ಮಹಾವಾಸ್ತುವಿನಲ್ಲಿ ಪಂಚತತ್ವಗಳಿಗೆ ಸಂಬಂಧಪಟ್ಟಂತೆ ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ. ಪಂಚತತ್ವಗಳು ಯಾವುದೆಲ್ಲ? ಜಲ, ವಾಯು, ಅಗ್ನಿ, ಪೃಥ್ವಿ, ಆಕಾಶ. ಹಾಗಾದ್ರೆ ಜಲತತ್ವ, ಅದಕ್ಕೊಂದು ಬಣ್ಣ ಇದೆ, ಬಣ್ಣ ಬಂದು ನೀಲಿ ಬಣ್ಣ. ಜಲತತ್ವದ ಬಣ್ಣ ನೀಲಿ. ಆನಂತರ ಇನ್ನೊಂದಿದೆ ವಾಯುತತ್ವ. ವಾಯುತತ್ವದ ಬಣ್ಣ ಬಂದು ಹಸಿರು. ಏನು? ವಾಯುತತ್ವದ ಬಣ್ಣ ಬಂದು ಹಸಿರು. ಆನಂತರ ಅಗ್ನಿತತ್ವ. ಅಗ್ನಿತತ್ವದ ಬಣ್ಣ ಬಂದು ರೆಡ್, ಕೆಂಪು ಬಣ್ಣ. ಆನಂತರ ಪೃಥ್ವಿತತ್ವ. ಪೃಥ್ವಿತತ್ವದ ಬಣ್ಣ ಬಂದು ಯೆಲ್ಲೋ ಕಲರ್. ಆನಂತರ ಆಕಾಶ ತತ್ವ. ಆಕಾಶ ತತ್ವದ ಬಣ್ಣ ಬಂದು ವೈಟ್ ಕಲರ್, ಅದು ಸೂಪರ್ ವೈಟ್. ಓಕೆನಾ? ಗೊತ್ತಾಯ್ತು.
ಈಗ ನೋಡಿ ಮನೆಯಲ್ಲಿ ಏನಾಗುತ್ತೆ, ಈಗ ಯಾವುದೇ ಒಂದು ಬಣ್ಣವನ್ನ ಎಕ್ಸೆಸ್ ಮಾಡ್ಕೊಂಡು ತುಂಬಾನೇ ಜಾಸ್ತಿ ಮಾಡ್ಕೊಂಡ್ರಿ, ಎನ್ಹೆನ್ಸ್ ಮಾಡ್ಕೊಂಡ್ರಿ, ಜಾಸ್ತಿನೇ ಅದರ ಒಂದು ಇಂಪ್ಯಾಕ್ಟ್ ಬರೋ ಹಾಗೆ ಮಾಡಿದ್ರಿ ಯಾವುದೋ ಒಂದು ರೂಪದಲ್ಲಿ, ಅಥವಾ ಗೋಡೆಗೆ ಆ ಬಣ್ಣ ಕೊಟ್ರಿ, ಅಥವಾ ಆ ಬಣ್ಣ ಅಂಥದ್ದೇ ಬಣ್ಣ ಸೋಫಾ ಅಂಥದ್ದೇ ಎಲ್ಲಾ ಕಡೆ ಕೂಡ ಈ ಪರ್ದೆಗಳು ಅಲ್ವಾ, ಏನೋ ಒಂದು ರೂಪದಲ್ಲಿ ಬಣ್ಣವನ್ನ ಎನ್ಹೆನ್ಸ್ ಮಾಡಿದ್ರಿ. ನೋಡಿ ಏನಾಗುತ್ತೆ, ಯಾವುದೇ ಒಂದು ಬಣ್ಣ ತನ್ನ ಎನರ್ಜಿಯನ್ನ ಜಾಸ್ತಿ ಮಾಡ್ಕೊಂಡಾಗ, ಬೇಕಾಗಿರುವುದಕ್ಕಿಂತ ಹೆಚ್ಚಾಗಿ, ಅವಾಗೇನಾಗುತ್ತೆ, ಅದು ಅದರ ವಿರೋಧಿ ಪಾರ್ಟಿ, ಅದಕ್ಕೊಂದು ವಿರೋಧ ತತ್ವ ಅಂತಾರೆ, ಆ ತತ್ವಕ್ಕೆ ಹೋಗಿ ಪ್ರಾಬ್ಲಮ್ ಕೊಡುತ್ತೆ. ಈಗ ಬಿಜೆಪಿ ಎದ್ರೆ ಕಾಂಗ್ರೆಸ್ಗೆ ತೊಂದರೆ ಕೊಡುತ್ತೆ, ಕಾಂಗ್ರೆಸ್ನ ಸಮಸ್ಯೆಗಳು ಎಲ್ಲೆಲ್ಲ ಉಂಟು ಏನೆಲ್ಲ ಉಂಟು ಬಿಜೆಪಿ ಹುಡುಕ್ಲಿಕ್ಕೆ ಶುರು ಮಾಡುತ್ತೆ, ಯಾಕಂದ್ರೆ ಬಿಜೆಪಿಗೆ ಬಲ ಜಾಸ್ತಿ ಉಂಟು. ಅದೇ ರೀತಿ ಕಾಂಗ್ರೆಸ್ ಬಲಯುತವಾದಾಗ, ಕಾಂಗ್ರೆಸ್ ಬಲ ಪಡ್ಕೊಂಡಾಗ, ಆಗ ಬಿಜೆಪಿಯ ಹುಡುಕುಗಳನ್ನು ಹುಡುಕುತ್ತೆ. ಬಿಜೆಪಿ ಏನ್ ಮಾಡುತ್ತೆ, ಯಾಕಂದ್ರೆ ಪ್ರತಿಯೊಂದರಲ್ಲಿ ಕೂಡ ಹಾಗೇನೆ, ಯಾವುದೇ ಒಂದು ವಿಚಾರ ತನ್ನ ಬಲವನ್ನು ಹೆಚ್ಚು ಮಾಡಿಕೊಂಡಾಗ ಅದರ ವಿರೋಧಿ ತತ್ವಕ್ಕೆ ತೊಂದರೆ ಕೊಟ್ಟೇ ಕೊಡ್ತದೆ. ಇದು ಅರ್ಥ ಮಾಡ್ಕೊಳ್ಬೇಕು. ಅದೇ ರೀತಿ ಇಲ್ಲಿ ಕೂಡ ಈಗ ಎಕ್ಸಾಂಪಲ್ ಕೊಡ್ತೇನೆ ನಿಮಗೆ, ಕೇಳಿಸ್ಕೊಳ್ಳಿ. ಈಗ ಮನೆಯಲ್ಲಿ ಜಲತತ್ವ ಜಾಸ್ತಿ ಆಯ್ತು ಅಂದ್ರೆ ಎಲ್ಲಾ ಕಡೆ ಕೂಡ ಬ್ಲೂ ಕಲರ್ ಎನ್ಹೆನ್ಸ್ ಆಗಿದೆ, 4 ಸುತ್ತ ಬ್ಲೂ ಕಲರ್ ಕಂಡು ಬರ್ತಾ ಉಂಟು, ಅಥವಾ ಪರ್ದೆ ಇರದೆ ಬ್ಲೂ ಕಲರ್ ಹಾಕಿ ಬ್ಲೂ ಕಲರ್ ಜಾಸ್ತಿ ಆಗಿದೆ ಅಂತ ಇಟ್ಕೊಳ್ಳೋಣ, ಓಕೆನಾ, ಎಕ್ಸಸ್ ಆಗಿದೆ, ಬ್ಲೂ ಕಲರ್ ಜಾಸ್ತಿ ಉಂಟು ಅಂತ ಇಟ್ಕೊಳ್ಳೋಣ. ಇಲ್ಲಿ ಏನಾಗುತ್ತೆ, ನೀಲಿ ಬಣ್ಣ ಬಂದು ರಿಲೇಟೆಡ್ ಟು ವಾಟರ್, ಅದು ಜಲತತ್ವಕ್ಕೆ ಸಂಬಂಧಪಟ್ಟದ್ದು. ಜಲದ ವಿರೋಧಿ ಯಾರು, ಜಲದ ವಿರೋಧಿ ಬಂದು ಅಗ್ನಿ. ಅರ್ಥ ಮಾಡ್ಕೊಳ್ಳಿ, ಜಲದ ವಿರೋಧಿ ಯಾರು, ಅಗ್ನಿ. ಹಾಗಾದ್ರೆ ಯಾರ ಮನೆಯಲ್ಲಿ ನೀಲಿ ಬಣ್ಣ ಜಾಸ್ತಿ ಇದೆ, ಬ್ಲ್ಯಾಕ್ ಬಣ್ಣ ಕೂಡ, ನೀಲಿ ಅಥವಾ ಬ್ಲ್ಯಾಕ್ ಎರಡೂ ಜಲತತ್ವ ಜಾಸ್ತಿ ಇದೆ, ಅವ್ರ ಮನೆಯಲ್ಲಿ ಅಗ್ನಿ ಪ್ರಾಬ್ಲಮ್ಗೊಳಗಾಯ್ತು, ಅಗ್ನಿಗೆ ಸಮಸ್ಯೆ ಆಯ್ತು. ಹಾಗಾದ್ರೆ ಬಾರಿ ಬಾರಿಗೂ ದುಡ್ಡಿನ ವಿಚಾರ ಸಮಸ್ಯೆಗಳು, ದುಡ್ಡಿಗೆ ತೊಂದರೆ, ದುಡ್ಡು ಬರ್ತಾ ಇಲ್ಲ, ಆಕ್ಸಿಡೆಂಟ್ ಆಗುತ್ತೆ, ಅಪಘಾತಗಳು ಜಾಸ್ತಿ, ಅನಾರೋಗ್ಯ ಜಾಸ್ತಿ, ಅಜೀರ್ಣ, ಡೈಜೆಷನ್ ಪ್ರಾಬ್ಲಮ್, ಶರೀರ ಬೆಳವಣಿಗೆನೇ ಇಲ್ಲ, ಯಾವುದೋ ಒಂದು ಕಳೆನೇ ಇಲ್ಲ ಮುಖದಲ್ಲಿ, ಇಂಥದ್ದೆಲ್ಲ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ. ಯಾವುದೋ ಒಂದು ಕೆಲಸ ಡನ್ ಆಗ್ಲಿಕ್ಕೆ ಬಿಡಲ್ಲ, ಕೊನೆ ಹಂತದವರೆಗೆ ಬರುತ್ತೆ, ಬಟ್ ಕೈಗೊಟ್ಟು ಹೋಗುತ್ತೆ, ಗೊತ್ತಾಗ್ತಿಲ್ಲ ಏನ್ ಮಾಡ್ಬೇಕಂತ. ಹಾಗಾದ್ರೆ ಮನೆಯಲ್ಲಿ ಜಲತತ್ವ ಎಲ್ಲೋ ಒಂದ್ ಕಡೆ ಇನ್ಕ್ರೀಸ್ ಆಗಿದೆ ಯಾವುದೋ ಒಂದು ರೂಪದಲ್ಲಿ. ನಾನೀಗ ಬಣ್ಣ ಹೇಳಿದ್ದು ನಿಮ್ಗೆ, ಅದು ಬೇರೆ ವಸ್ತುವಿನ ರೂಪದಲ್ಲಿ ಇರ್ಬೋದು, ಅಥವಾ ನಿಮ್ಮ ಪಾರ್ಟ್ ಎಲ್ಲ ತಗ್ಗಾಗಿರ್ಬೋದು, ಏನಾದ್ರೂ ಒಂದು ಕಾರಣದಿಂದ ಆಗಿರ್ಬೋದು. ಅದಕ್ಕೋಸ್ಕರ ಏನಾಯ್ತು, ಎಲ್ಲೋ ಒಂದ್ ಕಡೆ ನಿಮ್ಮ ಅಗ್ನಿ ವೀಕ್ ಆಯ್ತು. ಜಲ ಏನ್ ಮಾಡುತ್ತೆ, ಅಗ್ನಿಯನ್ನು ಹುಡುಕಿ ತೊಂದರೆ ಕೊಡುತ್ತೆ, ಅದನ್ನ ನಂದಿಸುವ ಕೆಲಸ ಮಾಡುತ್ತೆ. ಅವಾಗ ಏನಾಯ್ತು, ಮನೆಯಲ್ಲಿ ಅಗ್ನಿ ತತ್ವ ಹೊರಟೋಯ್ತು, ಕಣ್ಣಿನ ಸಮಸ್ಯೆಯನ್ನು ಬಂತು, ಏನ್ ಕೆಲಸ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ, ಯಾವುದೇ ರೂಪದಲ್ಲಿ ಕೂಡ ದೂರದ ದಾರಿ ಕಾಣ್ತಾನೆ ಇಲ್ಲ. ಈ ಪರಿಸ್ಥಿತಿ ಕ್ರಿಯೇಟ್ ಆಯ್ತು. ಈಗ ಅದಕ್ಕೋಸ್ಕರ ಏನ್ ಮಾಡ್ಬೇಕು, ಈಗ ಏನ್ ಸಮಸ್ಯೆ ಉಂಟು, ಈಗ ಏನ್ ಮಾಡ್ಬೋದು, ಆ ಜಲತತ್ವದ ಬಣ್ಣ ಬ್ಲೂ ಕಲರ್ನ ಕಡಿಮೆ ಮಾಡಿ, ಓಕೆ, ನೋ ಪ್ರಾಬ್ಲಮ್. ಮತ್ತೆ ಯಾರಾದ್ರು ಒಳ್ಳೆ ವಾಸ್ತವ ಜನ ಕರ್ಸ್ಕೊಳ್ಳಿ, ಅದು ಪಂಚತತ್ವಗಳ ಬಗ್ಗೆ ಗೊತ್ತಿರೋರೇ ಬೇಕಾಯ್ತಾ, ಅನ್ಯತಾ ಆಗಲ್ಲ, ಅನ್ಯತಾ ತೊಂದರೆ ಆಗುತ್ತೆ. ಯಾಕಂದ್ರೆ ಸ್ಟ್ರಕ್ಚರಲ್ ಲೆವೆಲ್ ಅಲ್ಲಿ ಬಂದು ಹೇಳುವವರು ತುಂಬಾ ಜನ ಇದ್ದಾರೆ, ಹೇಳ್ತಾರೆ ಕೂಡ, ಬಟ್ ಅದರಲ್ಲಿ ಪರಿಹಾರ ಅಂತ ಆಗುದು ಸ್ವಲ್ಪ ಕಷ್ಟ. ನೀವು ಮಹಾವಾಸ್ತು ಟೆಕ್ನಿಕ್ ಅನ್ನು ಇಟ್ಕೊಂಡಾಗ ಪರಿಹಾರ 100% ಆಗುತ್ತೆ, ಏನೂ ತೊಂದರೆ ಆಗಲ್ಲ, ಓಕೆನಾ, ಗೊತ್ತಾಯ್ತು. ನೆಕ್ಸ್ಟ್ ಬಂದ್ಬೇಡ ವಾಯುತತ್ವ. ವಾಯುತತ್ವದ ಬಣ್ಣ ಬಂದು ಯಾವ್ದು ಇರ್ತದೆ, ವಾಯುತತ್ವದ ಬಣ್ಣ ಬಂದು ಗ್ರೀನ್ ಕಲರ್ ಅಲ್ವಾ. ಗ್ರೀನ್ ಕಲರ್ ಹೇಗೆ, ಅದು ನಿಮ್ಮ ಪಿಸ್ತಾ ಗ್ರೀನ್ ಅಂದ್ರೆ ಲೈಟ್ ಗ್ರೀನ್ ಇಂದ ಹಿಡಿದು ಡಾರ್ಕ್ ಗ್ರೀನ್ ವರೆಗೆ ಕೂಡ. ಈಗ ನಿಮ್ಮ ಮನೆಯಲ್ಲೆಲ್ಲ ಗ್ರೀನ್ ಕಲರ್ ಜಾಸ್ತಿ ಮಾಡಿಬಿಟ್ರಿ, ಯಾವುದೋ ಒಂದು ರೂಪದಲ್ಲಿ, ಬಣ್ಣದ ರೂಪದಲ್ಲಿ, ಪರ್ದೆಯ ರೂಪದಲ್ಲಿ, ಸೋಫಾ ಸೆಟ್, ಏನಾದ್ರೂ ಗ್ರೀನ್ ಕಲರ್ ಜಾಸ್ತಿ ಆಯ್ತು. ಗ್ರೀನ್ ಕಲರ್ ಏನುಂಟು, ಗ್ರೀನರಿ ಏನಿದೆ ಅದು ಬಂದು ವನಸ್ಪತಿಗೆ ಸಂಬಂಧಪಟ್ಟಂತೆ ಕೆಲಸ ಮಾಡುತ್ತೆ. ಅದೇನ್ ಮಾಡುತ್ತೆ, ಅದು ಡೈರೆಕ್ಟ್ ಆಗಿ ನಿಮ್ಮ ಮನೆಯ ನೈಋತ್ಯ ಭಾಗ ಅಂದ್ರೆ ಪೃಥ್ವಿತ್ವಕ್ಕೆ ತೊಂದರೆ ಕೊಡುತ್ತೆ. ಯಾಕಂದ್ರೆ ಯಾವಾಗ ಒಂದು ವನಸ್ಪತಿ ಬೀಜ ಹಾಕ್ತೀರಾ, ಆ ಬೀಜ ಮೊಳಕೆ ಹೊಡೆದು ಮೇಲೆ ಬರ್ಬೇಕಾದ್ರೆ ಭೂಮಿಯನ್ನ ಛಿದ್ರ ಮಾಡಿ ಬರುತ್ತೆ. ಅರ್ಥ ಆಯ್ತಾ ನಿಮಗೆ, ನಿಮ್ಮ ಮನೆಯಲ್ಲಿ ನೈಋತ್ಯದ ಭಾಗ ಪೃಥ್ವಿತ್ವಕ್ಕೆ ಸಂಬಂಧಪಟ್ಟಂತೆ, ಈ ವನಸ್ಪತಿ ಮೇಲೆ ಬರ್ಬೇಕಾದ್ರೆ ಭೂಮಿಯನ್ನ ಛಿದ್ರ ಮಾಡಿ ಬರುತ್ತೆ. ಆನಂತರ ಅದರ ಬೇರೆ ಏನ್ ಮಾಡುತ್ತೆ, ಬೇರು ಭೂಮಿಯ ಒಳಗೆ ಹೋಗುತ್ತೆ, ಭೂಮಿಯನ್ನ ಹೊಡಿತಾ ಹೋಗುತ್ತೆ ಒಳಗಡೆ, ಓಕೆನಾ. ಇದರ ಅರ್ಥ ಏನು, ನಿಮ್ಮ ಮನೆಯಲ್ಲಿರೋ ಸ್ಟೆಬಿಲಿಟಿ ಹೊರಟೋಯ್ತು. ಈಗ ಸ್ಟೆಬಿಲಿಟಿಗೆ ಪ್ರಾಬ್ಲಮ್ ಆಯ್ತು, ಗ್ರೀನರಿ ಜಾಸ್ತಿ ಮಾಡಿಬಿಟ್ರಿ, ಸ್ಟೆಬಿಲಿಟಿಗೆ ತೊಂದರೆ ಆಯ್ತು, ಕೆಲವೊಮ್ಮೆ ದುಡ್ಡಿಗೂ ತೊಂದರೆ. ಅದರಲ್ಲೂ ಹೆಚ್ಚಾಗಿರುವಂತ ರಿಲೇಶನ್ಶಿಪ್, ಗಂಡ ಹೆಂಡತಿ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ರಿಲೇಶನ್ಶಿಪ್ ಬಂತು, ಪ್ರಾಬ್ಲಮ್ ಬಂತು, ಏನು ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಗ್ರೀನ್ ಕಲರ್ನ ಎಷ್ಟು ಎನ್ಹಾನ್ಸ್ ಮಾಡ್ಕೊಳ್ತೀರಾ, ನಿಮ್ಮ ರಿಲೇಶನ್ಶಿಪ್ ಅಷ್ಟೇ ಡೌನ್ ಆಗುತ್ತೆ, ಅನಾರೋಗ್ಯನೂ ಕಾಡುತ್ತೆ, ಸ್ಟೆಬಿಲಿಟಿನೂ ಹೊರಟೋಗುತ್ತೆ. ಅಲ್ಲೆಲ್ಲೋ ಒಂದ್ ಕಡೆ ಯಾವುದೋ ಒಂದು ಇದರಲ್ಲಿ ದುಡ್ಡನ್ನು ಹಾಕಿಟ್ಟಿದ್ದೀರಾ, ಆ ದುಡ್ಡನ್ನು ತೆಗಿಬೇಕಾಗುತ್ತೆ, FD ಇದ್ದದ್ದು ಕೂಡ ಹೊಡಿಬೇಕಾಗುತ್ತೆ. ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಯಾವಾಗ ನಿಮ್ಮ ಗ್ರೀನ್ ಕಲರ್ ಮನೇಲಿ ಜಾಸ್ತಿ ಆಯ್ತು. ಅದರ ಜೊತೆಗೆ ಏನಾಗುತ್ತೆ, ಗ್ರೀನ್ ಕಲರ್ ಎನ್ಹಾನ್ಸ್ ಆದಾಗ, ಮನೆಯಲ್ಲಿ ಜಾಸ್ತಿ ಆದಾಗ ಭೂಮಿ ವಿಚಾರ ಸಮಸ್ಯೆಗಳು, ಅಥವಾ ಭೂಮಿ ವಿಚಾರದಲ್ಲಿ ತಿಕ್ಕಾಟ, ಅಥವಾ ಭೂಮಿ ವಿಚಾರದಲ್ಲಿ ಕೋರ್ಟ್ ಕಚೇರಿ, ಅಥವಾ ಬರಬೇಕಾದ ಭೂಮಿ ಬರ್ತಾ ಇಲ್ಲ, ಅಥವಾ ಮನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಈ ಪರಿಸ್ಥಿತಿ ಕೂಡ ಕ್ರಿಯೇಟ್ ಆಗುತ್ತೆ, ಓಕೆನಾ. ಏನ್ ಮಾಡ್ಬೋದು, ಗ್ರೀನ್ ಕಲರ್ ಕಡಿಮೆ ಮಾಡಿ, ಅಲ್ಲಿಗೆ ಮುಗಿಯಿತು.
ರೆಡ್ ಕಲರ್ ಜಾಸ್ತಿ ಆದಾಗ ಮನೆಯಲ್ಲಿ ರೆಡ್ ಕಲರ್ ಎಲ್ಲೋ ಒಂದು ಕಡೆ ಎನ್ಹೆನ್ಸ್ ಮಾಡಿಬಿಟ್ಟಿದ್ದೀರಿ, ಅದು ಗೋಡೆಗೆ ಕೊಟ್ಟು ಅಥವಾ ಪರ್ದೆಗಳು ಏನಾದ್ರೂ ಕೂಡ ಯಾವುದೋ ಒಂದು ರೂಪದಲ್ಲಿ ರೆಡ್ ಕಲರ್ ಮನೆಯಲ್ಲಿ ಜಾಸ್ತಿ ಕಾಣಿಸ್ತಾ ಉಂಟು. ರೆಡ್ ಕಲರ್ ಏನ್ ಮಾಡುತ್ತೆ, ಅದು ಡೈರೆಕ್ಟ್ ಆಗಿ ಆಕಾಶ ತತ್ವಕ್ಕೆ ಹೊಡೆತ ಕೊಡುತ್ತೆ. ಆಕಾಶ ತತ್ವ ಅಂದ್ರೆ ನಿಮ್ಮ ಸಂಪತ್ತು, ನಿಮ್ ಸೌಂಡ್, ಯಾವ್ದ್ರಲ್ಲಿ ಸೌಂಡ್ ಆಗ್ತೀರಾ ನೀವು, ದುಡ್ಡ, ಸಂಪತ್ತ, ನಿಮ್ಮ ಪ್ರಾಪರ್ಟಿನ, ಸ್ಪೇಸ್ ಅಲ್ವಾ, ಅಗಣಿತ ಸಂಪತ್ತು. ಓಕೆನಾ? ತೋ ಅಗ್ನಿ ಏನ್ ಮಾಡಿದೆ, ಅದನ್ನ ಕರಗಿಸುತ್ತೆ, ನಿಮ್ಮ ಸಂಪತ್ತನ್ನ ಕರಗಿಸ್ತದೆ, ಸ್ಪೇಸ್ ಅನ್ನ ಕರಗಿಸ್ತದೆ, ಮೆಟಲ್ ಅನ್ನ ಕರಗಿಸ್ತದೆ, ನಿಮ್ಮ ಸಂಪತ್ತು ಕರಗಿ ಹೋಗುತ್ತೆ. ಬಂಗಾರ ಹೊರಟು ಹೋಗ್ಬೋದು, ಇದ್ದ ಜ್ಯುವೆಲ್ರಿ ಎಲ್ಲ ಹೋಯ್ತೀಗ, ಆನಂತರ ದುಡ್ಡು ಇದ್ದದ್ದು ಹೋಯ್ತೀಗ, ಭೂಮಿ ಇದ್ದದ್ದು ಹೋಯ್ತೀಗ, ಎಲ್ಲವನ್ನು ಕೂಡ ನೀವು ಮಾರಬೇಕಾದಂತ ಅನಿವಾರ್ಯತೆ ಬರ್ಬೋದು ಯಾವಾಗ ರೆಡ್ ಕಲರ್ ಅನ್ನ ಮನೆಯಲ್ಲಿ ನೀವು ಎನ್ಹಾನ್ಸ್ ಮಾಡ್ಕೊಂಡಾಗ, ಜಾಸ್ತಿ ಮಾಡ್ಕೊಂಡಾಗ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆಲ್ಲ ಒಂದು ಒಂದು ಸಿಸ್ಟಮೆಟಿಕ್ ಇದೆ, ಯಾವ ಪಾರ್ಟ್ ಅಲ್ಲಿ ಯಾವ ಬಣ್ಣವನ್ನ ಹಾಕೊಳ್ಳಿಕ್ಕೆ ಸಾಧ್ಯ ಉಂಟು ಅಂತ. ಅದು ನಾನು ಇಲ್ಲಿ ಹೇಳಿಕೊಡೋದು ಸ್ವಲ್ಪ ಕಷ್ಟ ನಿಮ್ಗೆ ಆಗದ ವಿಚಾರ, ಯಾಕಂದ್ರೆ ನೀವೆಲ್ಲಾದ್ರೂ ಹಾಕೊಂಡ್ಬಿಟ್ರಿ ನಾಳೆ ತೊಂದರೆ ಆದಾಗ ಮತ್ತೆ ನಾನು ಕೇಳಿಸ್ಕೊಳ್ಬೇಕಾಗುತ್ತೆ. ಬಟ್ ಇವತ್ತು ನಾನು ಪ್ರಿಕಾಷನ್ ಕೊಡ್ತಾ ಇದ್ದೇನೆ, ಅದನ್ನ ಕೇಳಿಸ್ಕೊಳ್ಳಿ. ಈಗ ಗೊತ್ತಾಯ್ತು ನಿಮಗೆ ರೆಡ್ ಕಲರ್ ಜಾಸ್ತಿ ಆದಾಗ ಏನಾಗುತ್ತೆ ಅಂತ. ಅದೇ ರೀತಿ ಮನೆಯಲ್ಲಿ ರೆಡ್ ಕಲರ್ ಬಗ್ಗೆ ಗೊತ್ತಾಯ್ತು, ಅದು ಅಗ್ನಿ ಜಾಸ್ತಿ ಆದಾಗ ಮೆಟಲ್ ಅನ್ನ ಕರಗಿಸ್ತದೆ, ಕಬ್ಬಿಣವನ್ನ ಕರಗಿಸ್ತದೆ. ಅಗ್ನಿ ಕಬ್ಬಿಣವನ್ನ ಕರಗಿಸ್ತದೆ ಯಾವುದೇ ರೂಪದಲ್ಲಿ ಕೂಡ. ಅರ್ಥ ಆಯ್ತಾ ನಿಮ್ಗೆ? ಕಬ್ಬಿಣ ಅಂದ್ರೆ ಏನು? ಕಬ್ಬಿಣ ನಿಮ್ಮ ಸ್ಟೆಬಿಲಿಟಿ, ಆನಂದ್ರೆ ನಿಮ್ಮ ಸಂಪತ್ತು, ಅಥವಾ ನೀವೇನು ಒಟ್ಟು ಮಾಡಿಟ್ಟಿದ್ರೆ ಅದೆಲ್ಲವೂ ಕೂಡ ಬಂತು, ಅದರಲ್ಲಿ ಪ್ರಾಪರ್ಟಿ ಕೂಡ ಬಂತು, ಜ್ಯುವೆಲ್ರಿ ಕೂಡ ಬಂತು, ದುಡ್ಡು ಕೂಡ ಬಂತು, ಎಲ್ಲ ಬಂತು. ಈಗ ಅದೆಲ್ಲ ಕರಗಿ ಹೋಗುತ್ತೆ, ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಆನಂತರ ಮನೆಯಲ್ಲಿ ಯೆಲ್ಲೋ ಕಲರ್ ಜಾಸ್ತಿ ಆಯ್ತು, ಈಗ ಪೃಥ್ವಿತ್ವ, ಯೆಲ್ಲೋ ಬಣ್ಣ, ಹಳದಿ ಬಣ್ಣ ಜಾಸ್ತಿ ಆಯ್ತು, ಪೃಥ್ವಿತ್ವ ಜಾಸ್ತಿ ಆಯ್ತು. ಆವಾಗ ಏನಾಗುತ್ತೆ ನೋಡಿ, ಆವಾಗ ಹಣಕಾಸು ನಿಂತೋಗುತ್ತೆ, ಬರುವುದಿಲ್ಲ, ದುಡ್ಡು ಪ್ರಾಬ್ಲಮ್ ಆಗುತ್ತೆ, ಹಣಕಾಸು ಸ್ಟಾಪ್ ಆಗುತ್ತೆ, ಮನೆಯಲ್ಲಿ ಅನಾರೋಗ್ಯ ಜಾಸ್ತಿ ಆಗುತ್ತೆ, ಕ್ಲೆನ್ಸಿಂಗ್ ಆಗ್ಲಿಕ್ಕೆ ಬಿಡ್ತಾ ಇಲ್ಲ, ಮನೆಯಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗುತ್ತೆ, ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ, ಅಪರ್ಚುನಿಟೀಸ್ ಬರೋದಿಲ್ಲ. ಮನೆಯಲ್ಲಿ ಕಲ್ತ ಹುಡುಗರಿದ್ದಾರೆ, ಹುಡುಗಿಯರಿದ್ದಾರೆ, ಮಗಳಿದ್ದಾಳೆ, ಮಗ ಇದ್ದಾನೆ, ಇಂಟರ್ವ್ಯೂಗೆ ಹೋಗ್ತಾರೆ, ಫೇಲ್ ಆಗ್ತಾರೆ, ಮತ್ತೆ ಬರ್ತಾರೆ, ಮನೆಯಲ್ಲಿ ಮಲಕ್ಕೊಳ್ತಾರೆ, ಲೆಥಾರ್ಜಿ ಜಾಸ್ತಿ ಆಗುತ್ತೆ, ಪ್ರಾಬ್ಲಮ್ ಆಗುತ್ತೆ. ಯಾಕಂದ್ರೆ ಪೃಥ್ವಿ ಏನ್ ಮಾಡುತ್ತೆ, ಪೃಥ್ವಿತ್ವದ ಬಣ್ಣ ಬಂದು ಯಾವುದು, ಯೆಲ್ಲೋ ಕಲರ್, ನೈಋತ್ಯದ ಭಾಗ. ಓಕೆ, ಯಾವಾಗ ಪೃಥ್ವಿತ್ವದ ಬಣ್ಣ ಜಾಸ್ತಿ ಅದು ಪೃಥ್ವಿತ್ವ ಬಣ್ಣ ಏನ್ ಮಾಡುತ್ತೆ, ವಾಟರ್ ಅನ್ನ ಹೋಲ್ಡ್ ಮಾಡುತ್ತೆ. ಓಕೆನಾ? ವಾಟರ್ ಅನ್ನ ಹೋಲ್ಡ್ ಮಾಡುತ್ತೆ. ವಾಟರ್ ಬಂದು ಯಾವುದು, ನಿಮ್ಮ ಉತ್ತರದ ಭಾಗ ಬೈ ಡಿಫಾಲ್ಟ್ ಆಗಿ ತೊಂದರೆಗೊಳಗಾಯ್ತು. ಈಗ ದುಡ್ಡು ಬರ್ಲಿಕ್ಕೇನೆ ಬಿಡಲ್ಲ, ದುಡ್ಡಿಗೇನೆ ಸಮಸ್ಯೆ ಆಯ್ತು, ಈಗ ಅಪರ್ಚುನಿಟಿಗೆ ಸಮಸ್ಯೆ ಆಯ್ತು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯ್ತು, ಖುಷಿನೇ ಇಲ್ಲ, ಖುಷಿ ಹೊರಟಿದೆ, ಎಲ್ಲಾ ಪ್ರಾಬ್ಲಮ್ ಕ್ರಿಯೇಟ್ ಆಯ್ತು. ಓಕೆನಾ? ಗೊತ್ತಾಯ್ತು. ನೆಕ್ಸ್ಟ್ ಬಂದ್ಬೇಡ ಸ್ಪೇಸ್, ವೈಟ್ ಕಲರ್. ವೈಟ್ ಕಲರ್ ಪರವಾಗಿಲ್ಲ ಅಂತ ಹೇಳಿದ್ರೆ, ಯಾಕಂದ್ರೆ ನಾವು ಮನೇಲಿ ಎಷ್ಟೇ ವೈಟ್ ಕೊಟ್ಟರು ಕೂಡ ಅದು ಧೂಳು ಹೊಡೆದು ಏನಾಗುತ್ತೆ, ಅದು ಕ್ರೀಮ್ಗೆ ಟರ್ನ್ ಆಗುತ್ತೆ. ಅದರಿಂದಾಗಿ ಅದು ತುಂಬಾ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅಂತ ಇಲ್ಲ. ವೈಟ್ ಕಲರ್ ಮತ್ತೆ ಕ್ರೀಮ್ ಕಲರ್ ಮನೆಗೆ ಹೇಳಿ ಮಾಡಿಸಿದ ಬಣ್ಣ, ಅದನ್ನು ಎಲ್ಲಿ ಬೇಕಾದ್ರು ಹೇಗೆ ಬೇಕಾದ್ರೂ ಯೂಸ್ ಮಾಡ್ಬೋದು ಅಂತ ಉಂಟು. ಆದ್ರೆ ಪ್ರಿಕಾಷನ್ ಏನ್ ಬೇಕು ಅಂದ್ರೆ, ಪೂರ್ವದ ಭಾಗದಲ್ಲಿ ಸೂಪರ್ ವೈಟ್ ಕಲರ್ನ ಪೇಂಟಿಂಗ್ ಮಾಡಿದಾಗ, ಪೂರ್ವದ ಭಾಗ ಸೂಪರ್ ವೈಟ್ ಕಲರ್, ಸೂಪರ್ ವೈಟ್ ಅಂದ್ರೆ ಬ್ರೈಟ್ ವೈಟ್, ಆ ಪೇಂಟ್ ಮಾಡಿದಾಗ, ಅಥವಾ ಅಲ್ಲಿ ಏನಾದ್ರು ರೌಂಡ್ ಶೇಪ್ ನ ಗಡಿಯಾರ ಇಟ್ಕೊಂಡಾಗ ನಿಮ್ಮ ಪೂರ್ವದ ಭಾಗದಲ್ಲಿ ಮೇ ಬಿ ಸಮಸ್ಯೆ ಆಗ್ಬೋದು. ಆ ಮೂಮೆಂಟ್ ಅಲ್ಲಿ ಅದನ್ನು ತೆಗಿಬೇಕಾದೀತು. ಅನ್ಯथा ಏನಾಗುತ್ತೆ, ಗ್ರೋತ್ ಕೊಡಲ್ಲ. ಯಾವಾಗ ವೈಟ್ ಕಲರ್ ಪೂರ್ವದಲ್ಲಿ ಬಂತು ಅಥವಾ ರೌಂಡ್ ಶೇಪ್ ನ ಗಡಿಯಾರವನ್ನ ನೀವು ಪೂರ್ವ ದಿಕ್ಕಲ್ಲಿ ಹಾಕೊಂಡ್ರಿ, ಗ್ರೋತ್ ಅನ್ನ ಕೊಡಲ್ಲ, ಗ್ರೋತ್ ಪ್ರಾಬ್ಲಮ್ ಆಗುತ್ತೆ, ಕನೆಕ್ಟಿವಿಟಿ ಡಿಸ್ಕನೆಕ್ಟ್ ಆಗುತ್ತೆ, ಇದ್ದವ್ರ ಜೊತೆಗೆ ಸಂಬಂಧಗಳು ಎಲ್ಲೋ ಒಂದ್ ಕಡೆ ಕಟ್ ಆಗಿ ಹೋಗುತ್ತೆ ಅಂತ ಒಂದು ಇಂಡಿಕೇಶನ್, ಆ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ. ಹಾಗಾದ್ರೆ ಯಾವ ಬಣ್ಣ ಕೊಡ್ಬೋದು ಮನೆಯಲ್ಲಿ? ನಾನು ಹೇಳ್ತೀನಿ, ನಾರ್ಮಲ್ ಆಗಿರುವಂತದ್ದು, ವಿಶೇಷವಾಗಿರುವ ಕ್ರೀಮ್ ಕಲರ್, ಹಾಫ್ ವೈಟ್ ಕಲರ್. ಓಕೆನಾ? ಕ್ರೀಮ್, ಹಾಫ್ ವೈಟ್ ಕಲರ್. ಇದನ್ನ ನೀವು ಮನೆಯಲ್ಲಿ ಕೊಟ್ಟಾಗ ಎಲ್ಲಾ ಕಡೆ ಕೂಡ ಇದು ಯಾವುದೇ ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡಲ್ಲ, ಯಾವುದೇ ಸಮಸ್ಯೆಯನ್ನ ಕ್ರಿಯೇಟ್ ಮಾಡಲ್ಲ, ಬಣ್ಣಗಳಿಂದ ಪ್ರಾಬ್ಲಮ್ ಕ್ರಿಯೇಟ್ ಆಗಲ್ಲ. ಇದನ್ನ ಕೊಟ್ಟಾಗ ಬಾಕಿ ವಿಚಾರ ಸ್ಟ್ರಕ್ಚರಲ್ ಲೆವೆಲ್ ನೋಡ್ಬೇಕಾದಿತ್ತು. ಆ ನಂತರ ಹೋಗಿ ಇನ್ನೂ ಪ್ರಾಬ್ಲಮ್ ಬರ್ತಾನೆ, ಹಾಗಾದ್ರೆ ಏನು ವಸ್ತುಗಳನ್ನ ಇಟ್ಟಿದ್ದೀರಾ ಅದು ಇಂಪ್ಯಾಕ್ಟ್ ಆಗುತ್ತೆ. ಇಂಥ ವಸ್ತುಗಳನ್ನ ಇಟ್ಟಿದ್ದೇವೆ, ಅದಕ್ಕೆ ಅದು ಪ್ರಾಬ್ಲಮ್ ಆಗೋದು. ಈಗ ವಾಷಿಂಗ್ ಮೆಷಿನ್ ಎಲ್ಲಿ ಇಟ್ಟಿದೆ, ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಿಮ್ಗೆ, ವಾಷಿಂಗ್ ಮೆಷಿನ್ ಅನ್ನ ನೀವು ನೈಋತ್ಯದಲ್ಲಿ ಇಟ್ಕೊಂಡ್ರಿ, ಅಥವಾ ಪಶ್ಚಿಮದಲ್ಲಿ ಇಟ್ಕೊಂಡ್ರಿ, ಅಥವಾ ವಾಯುವ್ಯದಲ್ಲಿ ಇಟ್ಕೊಂಡ್ರಿ ವಾಷಿಂಗ್ ಮೆಷಿನ್ ಅನ್ನ, ವಿಪರೀತ ಸಮಸ್ಯೆ ಆಯ್ತು. ಈಗ ಎಲ್ಲಾ ರೀತಿಯಲ್ಲಿ ಕೂಡ ಡಿಸ್ಕನೆಕ್ಟ್, ಸೋಷಲ್ ಕನೆಕ್ಷನ್ ಡಿಸ್ಕನೆಕ್ಟ್, ವ್ಯಾಪಾರ ವಹಿವಾಟು ಡಿಸ್ಕನೆಕ್ಟ್, ಸಂಬಂಧಗಳು ಡಿಸ್ಕನೆಕ್ಟ್, ಎಲ್ಲ ಡಿಸ್ಕನೆಕ್ಟ್ ಆಯ್ತು ಒಂದು ವಾಷಿಂಗ್ ಮೆಷಿನ್ ನಿಂದ ಅಲ್ವಾ? ನಿಮ್ಗೆ ಈಗ ಇಚ್ಛೆ ಇರುತ್ತಲ್ಲ ಸರ್ ಪರಿಹಾರ ಏನಂತ, ನಾನಿಲ್ಲಿ ಅದನ್ನು ಹೇಳುವ ಹಾಗಿಲ್ಲ ಪರಿಹಾರಗಳನ್ನು. ಯಾಕೆ ಅಂದ್ರೆ ವಾಷಿಂಗ್ ಮೆಷಿನ್ ಪರಿಹಾರ ತುಂಬಾ ಸುಲಭ ಅಲ್ಲ, ಅದು ಮನೆಯನ್ನ ಆಕಲನ ಮಾಡಿದ ನಂತರ ನಾನು ಹೇಳ್ಬೇಕಾದ್ರೆ ವಾಷಿಂಗ್ ಮೆಷಿನ್ ಅನ್ನು ಏನ್ ಮಾಡ್ಬೋದು. ನಿಮ್ಗೆ ಈಸಿಯಾಗಿ ಹೇಳ್ಬೇಕಾದ್ರೆ ವಾಷಿಂಗ್ ಮೆಷಿನ್ ಎಲ್ಲಿ ಇಟ್ಕೊಳ್ಬಹುದು, ಸಾಧ್ಯ ಆದ ದಕ್ಷಿಣದಲ್ಲಿ, ಅದು ಅಂತ ಸಮಸ್ಯೆ ಅಂತೂ ಖಂಡಿತ ಅಲ್ಲ. ಎಷ್ಟು ಪಶ್ಚಿಮದಲ್ಲಿ ವಾಷಿಂಗ್ ಮೆಷಿನ್ ತೊಂದರೆ ಕೊಡುತ್ತೆ ಅಷ್ಟು ತೊಂದರೆ ಇದ್ದು ದಕ್ಷಿಣದಲ್ಲಿ ಅಲ್ಲ. ದಕ್ಷಿಣದಲ್ಲಿ ವಾಷಿಂಗ್ ಮೆಷಿನ್ ಇಟ್ಕೊಳ್ಬಹುದು, ಪೂರ್ವದಲ್ಲಿ ವಾಷಿಂಗ್ ಮೆಷಿನ್ ಇಟ್ಕೊಳ್ಬಹುದು, ಏನು ಇಲ್ಲ ಅಂದ್ರೆ ಉತ್ತರದಲ್ಲಿ ಕೂಡ ವಾಷಿಂಗ್ ಮೆಷಿನ್ ಕೆಲಸ ಮಾಡುತ್ತೆ. ಬಟ್ ನೈಋತ್ಯ, ಪಶ್ಚಿಮ, ವಾಯುವ್ಯ ಇಲ್ಲಿ ವಾಷಿಂಗ್ ಮೆಷಿನ್ ಕೆಲಸ ಮಾಡುವುದೇ ಇಲ್ಲ. ನಿಮ್ದು ಇದ್ದದ್ದನ್ನು ಬರ್ಬಾದ್ ಮಾಡಿ ಹಾಕುತ್ತೆ. ಸಾಧ್ಯ ಆದ್ರೆ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿ,
ದಕ್ಷಿಣ, ಉತ್ತರ, ಪೂರ್ವ ಈ 3 ದಿಕ್ಕಿಗೆ ಟ್ರಾನ್ಸ್ಪರೆಂಟ್, ನೋ ಡೌಟ್, ಏನು ತೊಂದರೆ ಇಲ್ಲ. ಓಕೆನಾ? ಅಥವಾ ನಿಮಗೆ ಇನ್ನು ಎಕ್ಸಾಕ್ಟ್ ಜಾಗ ವಾಷಿಂಗ್ ಮೆಷಿನ್ಗೆ ಅಂದಾಗ ನಿಮ್ಮ ಪೂರ್ವ ಮತ್ತೆ ಆಗ್ನೇಯದ ಮಧ್ಯಭಾಗ, ಈಸ್ಟ್ ಆಫ್ ಸೌತ್ ಈಸ್ಟ್, ಪೂರ್ವದ ಅಗ್ನಿಮೂಲೆ. ಓಕೆನಾ? ಇದು ಬಹಳ ವಿಶೇಷ. ಪೂರ್ವ ಆಗ್ನೇಯ ಇದು ಬಹಳ ವಿಶೇಷ ವಾಷಿಂಗ್ ಮೆಷಿನ್ಗೆ ಸಂಬಂಧಪಟ್ಟಂತೆ. ಆ ಜಾಗ ಪರ್ಫೆಕ್ಟ್ ಜಾಗ. ಇಲ್ಲಾಂದ್ರೆ ನಾನು ಹೇಳಿದ ಜಾಗದಲ್ಲಿ ಇಟ್ಟುಕೊಂಡ್ರು ಅಂತಹ ಸಮಸ್ಯೆಗಳು ಇಲ್ಲ, ತೊಂದರೆ ಇಲ್ಲ. ಇನ್ನು ವಾಷಿಂಗ್ ಮೆಷಿನ್ ಕಲರ್ ಏನಿದೆ ಅದು ಕೂಡ ಒಂದು ಇಂಪ್ಯಾಕ್ಟ್ ಅನ್ನು ಕ್ರಿಯೇಟ್ ಮಾಡುತ್ತೆ ಅಲ್ವಾ? ಈಗ ಮಾತಾಡ್ತಾ ಹೋದಾಗ ಬೇರೆ ಬೇರೆ ವಿಚಾರಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಬಟ್ ಮನೆಗೆ ಕಲರ್ ಯಾವ್ದು ಕೊಡಬೇಕು? ಕ್ರೀಮ್ ಕಲರ್. ಇದು ಮಚ್ ಬೆಟರ್. ಕ್ರೀಮ್ ಕಲರ್ ತುಂಬಾ ಚೆನ್ನಾಗಿರುತ್ತೆ. ಕ್ರೀಮ್ ಕಲರ್ ಇದ್ದಾಗ ಅದು ನಿಮ್ಗೆ ಈ ಪಂಚತತ್ವಗಳಿಂದ ಬರ್ತಕ್ಕಂಥ ಸಮಸ್ಯೆ ಬರಲ್ಲ. ಇನ್ನು ನಿಮ್ಮ ಮನೆ ಸ್ಟ್ರಕ್ಚರಲ್ ಲೆವೆಲ್ ಇರ್ಬೋದು, ಆನಂತರ ನಿಮ್ಮ ಸೆಂಟರ್ ಪಾಯಿಂಟ್ ಅಂದ್ರೆ ಬ್ರಹ್ಮಸ್ಥಾನದಿಂದ ಒಂದು ಕಡೆಯಿಂದ ಒಂದು ಕಡೆಗೆ ಎಷ್ಟು ಎನರ್ಜಿ ಪಾಸ್ ಆಗಿದೆ ಅದು ಇರ್ಬೋದು. ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡಬೇಕಾದಂತ ಅನಿವಾರ್ಯತೆ ಉಂಟು, ಅದು ಬೇರೆ ವಿಷಯ. ಬಟ್ ಈಗ ಹೇಳಿದಾನೆ ಇಷ್ಟನ್ನ ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಟೆನ್ಷನ್ ತಗೊಳ್ಳೋ ಅಗತ್ಯ ಇಲ್ಲ. ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಪ್ಪ. ವಿಡಿಯೋ ಲೆಂತ್ ಆಗುತ್ತೆ, ಅದಕ್ಕೋಸ್ಕರ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ವಿಡಿಯೋದ ಬಗ್ಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ. ಅದೇ ರೀತಿ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದಷ್ಟು ಜನರ ಜೊತೆಗೆ ಶೇರ್ ಮಾಡಿ, ಬಹಳ ಚೆನ್ನಾಗಿರುತ್ತೆ. ಈಗೇನು ಮಾಡಿ ಕಾರ್ಯಕ್ರಮ ಮುಗಿಸುವಂತ ಹೊತ್ತಾಗಿದ್ದಪ್ಪ. ಇದುವರೆಗೆ ನೋಡಿದ ಎಲ್ಲ ಮಹನೀಯರುಗಳಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಎಲ್ರಿಗೂ ನಮಸ್ತೆ ನಮಸ್ತೆ ನಮಸ್ತೆ, ಬಾಯ್.